ನಮ್ಮನ್ನ ಒಳ್ಳೆ ಕೆಲಸದವ್ರ ಥರ ನೋಡ್ತಾ ಇರ್ತಾರೆ. ದೊಡ್ಡ ದೊಡ್ಡ ಬಿಲ್ಡಿಂಗ್ ಎಲ್ಲ ಇರುತ್ತೆ. ಈಗ ನಮ್ಮನ್ನು ಒಳಗಡೆ ಸೆಕ್ಯೂರಿಟಿ ಬಿಡಲ್ಲ, ಅವ್ರ ಹತ್ರ ಒಂದು ಸ್ವಲ್ಪ ಟೈಮ್ ವೇಸ್ಟು. ಮತ್ತು ಫೋನ್ ಮಾಡಿದ್ರೆ ಮೇಲ್ಗಡೆ ಬನ್ನಿ ಅಂತ ಎಷ್ಟೆಲ್ಲ ಹೇಳೋದು. ಬಾರೋ ಇಲ್ಲಿ ಎತ್ಕೊಂಬರೋ 4ನೇ ಫ್ಲೋರ್ಗೆ ಎತ್ಕೊಂಬರೋ, ನಾನು 4ನೇ ಫ್ಲೋರ್ಗೆ ಆರ್ಡರ್ ಹಾಕಿರೋದು, ನೀನು ಕೆಳಗಡೆ ಹೆಂಗೆ ಕೊಡ್ತೀಯಾ, ಮೇಲ್ಗಡೆ ಮೇಲೆ ಕಂಪ್ಲೇಂಟ್ ಮಾಡ್ತೀನಿ. ಲಿಟ್ರಲಿ ಕೆಲಸ ಕಳ್ಕೊಂಡಂಗೆ ನೀವು 700-800 ರೂಪಾಯಿ ಮೇಲಿಂದ ಆರ್ಡರ್ ಮಾಡಿಬಿಡೋದು. ಮನೆ ಹತ್ರ ಬರ್ತಿದ್ದಂಗೆ ಆರ್ಡರ್ ಕ್ಯಾನ್ಸಲ್ ಮಾಡಿ ನಂಗೆ 2 ರೂಪಾಯಿ ಕೊಡಲೇಬೇಕು ನೀವು ಅಂತಾರೆ. ತೊಗೊಳ್ಳಿ 10 ರೂಪಾಯಿ ನಾವೇ ಕೊಟ್ಬಿಡ್ತೀವಿ ಅವ್ರಿಗೆ. ವಾಚು, ಮೊಬೈಲು, ಕ್ಯಾಶು, ಫುಡ್ಡು ಕಿತ್ಕೊಂಡು ಕಳಿಸ್ತಾರೆ. ಸರ್ ಒಂದೊಂದ್ಸರಿ ಗಾಡಿ ಕಿತ್ಕೊಂಡು ಕಳಿಸ್ತಾರೆ, ಗಾಡಿನೂ ಗಾಡಿ ಕಿತ್ಕೊಂಡು ಕಳಿಸ್ತಾರೆ. ಚಾಕು ಎತ್ಕೊಬತ್ತೆ ಸರ್, ಚುಚ್ಚು ಬಿಡ್ತಾರೆ. ಹಿಂಗೆ ಕೊಡ್ತೇ ಕೊಡಲ್ವ? ಪ್ರಾಣಕ್ಕೆ ರಿಸ್ಕ್ ಅಲ್ರಿ ಸರ್. ಅಲ್ಲಿಗೆ ಹೋದಾಗ ಆ ಥರ ಮಾಡೋ ಚಾನ್ಸಸ್ ಇರುತ್ತೆ. ಅವಾಗ ಏನು ಮಾಡೋಕ್ಕಾಗಲ್ಲ, ಊಟ ಕೊಟ್ಬಿಟ್ಟು ಬರ್ತಾ ಇರ್ಬೇಕು ಸರ್. ಡೆಲಿವರಿ ಬಾಯ್ ಆಗಿ ಕೆಲಸ ಮಾಡಿ ಮನೆ ನಡೆಸ್ತೀನಿ ಅಂತಂದರೆ ಯಾವುದೇ ಕಾರಣಕ್ಕೂ ಆಗಲ್ಲ ಸರ್. ನಮಸ್ಕಾರ, ನಾನು ನಿಮ್ಮ ಸಿಹಿ ಕೈ ಚಂದ್ರು. ಪಾಕಶಾಲಾ ಡೈರೀಸ್ಗೆ ನಿಮ್ಮೆಲ್ರಿಗೂ ಸ್ವಾಗತ. ನಾನೊಂದು ಸನ್ನಿವೇಶ ಹೇಳ್ತೀನಿ, ಅದನ್ನು ನೀವು ಊಹಿಸ್ಕೊಳ್ಳಿ. ಒಂದಿನ ಮಧ್ಯಾಹ್ನ ಮನೇಲಿ ಕೂತಿರ್ತೀರ, ಜೋರು ಮಳೆ ಬರ್ತಾ ಇರುತ್ತೆ ಹೊರಗಡೆ. ಆ ಮಳೆ ನೋಡ್ತಾ ಇದ್ದಂಗೆ ಏನಾದ್ರು ಬಿಸಿ ಬಿಸಿಯಾಗಿ ತಿನ್ನಬೇಕು ಅನಿಸುತ್ತೆ. ಆದರೆ ಹೊರಗಡೆ ಹೋಗೋಕ್ಕಾಗಲ್ಲ, ಮಳೆ, ಮನೆಯಲ್ಲಿ ಮಾಡಿಕೊಡೋಕ್ಕೆ ಯಾರೂ ಇಲ್ಲ. ಆವಾಗ ನೀವೇನು ಮಾಡ್ತೀರಾ? ಟಕ್ ಅಂತ ಫೋನ್ ತೆಗೆದು ಆನ್ಲೈನಲ್ಲಿ ಆರ್ಡ್ರ್ ಮಾಡ್ತೀರಾ. ಈಗಿನ ಕಾಲದಲ್ಲಿ ಏನು ಬೇಕಾದ್ರೂ ಆನ್ಲೈನಲ್ಲಿ ಆರ್ಡ್ರ್ ಮಾಡಿ ತರಿಸ್ಕೋಬೋದು. ಆ ಒಂದು ಕಾನ್ಫಿಡೆನ್ಸ್ ಮೇಲೆ ನೀವು ಆರ್ಡ್ರ್ ಮಾಡ್ತೀರಾ. ಆದರೆ ನೋಡಿ, ನೀವು ಆರ್ಡ್ರ್ ಮಾಡಿದ್ದನ್ನು ನಿಮಗೆ ತಲುಪಿಸೋದ್ರಲ್ಲಿ ಎಷ್ಟು ಜನರ ಪರಿಶ್ರಮ ಇರುತ್ತೆ ಗೊತ್ತಾ? ಎಷ್ಟು ಜನ ಡೆಲಿವರಿ ಬಾಯ್ಸ್ ಅದಕ್ಕೆ ಕೆಲಸ ಮಾಡ್ತಾರೆ ಗೊತ್ತಾ? ಅವ್ರಿಗೆ ನಾವು ಗೌರವ ಕೊಡಲೇಬೇಕು. ನೋಡಿ, ನೀವೇನೋ ಮನೇಲಿ ಬೆಚ್ಚು ಕೂತ್ಕೊಂಡು ಆರ್ಡ್ರ್ ಮಾಡ್ತೀರಾ, ಆದರೆ ಹೊರಗಡೆ ಮಳೆ ಇರಲಿ, ಗಾಳಿ ಇರಲಿ, ಚಳಿ ಇರಲಿ, ಬಿಸಿಲಿರಲಿ, ಎಷ್ಟೇ ಟ್ರಾಫಿಕ್ ಇರಲಿ ಬೆಂಗಳೂರಲ್ಲಿ, ಸಮಯಕ್ಕೆ ಸರಿಯಾಗಿ ಬಿಸಿ ಬಿಸಿಯಾಗಿ ರುಚಿ ರುಚಿಯಾದ ಊಟವನ್ನು ತಲುಪಿಸುವಂಥವರೇ ನಮ್ಮ ಡೆಲಿವರಿ ಬಾಯ್ಸ್. ಅಂಥ ಡೆಲಿವರಿ ಬಾಯ್ಸ್ಗೆ ಒಂದು ಧನ್ಯವಾದಗಳನ್ನು ಹೇಳ್ತಾ ಇವತ್ತಿನ ಪಾಕಶಾಲಾ ಡೈರೀಸ್ ಎಪಿಸೋಡನ್ನು ಅವರಿಗೆ ಡೆಡಿಕೇಟ್ ಮಾಡೋಣ. ನನ್ನ ಜೊತೆ ಇದ್ದಾರೆ ಈ ಡೆಲಿವರಿ ಬಾಯಾಗಿ ಕೆಲಸ ಮಾಡ್ತಾ ಇರತಕ್ಕಂಥ 4 ಜನ. ಎಲ್ರಿಗೂ ಕೂಡ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ನಮಸ್ಕಾರ. ಭಾಳ ಖುಷಿ ಆಗ್ತಿದೆ ನಿಮ್ಮನ್ನು ನೋಡಿ, ಆ್ಯಂಡ್ ನಿಮ್ಮ ಬಗ್ಗೆ ಭಾಳ ಗೌರವ ಆಗ್ತಾಯಿದೆ. ಯಾಕೆಂದರೆ ನೀವು ಮಾಡುವ ಕೆಲಸ ನಿಜವಾಗಲೂ ಒಂದು ರೀತಿಯಲ್ಲಿ ಹೇಳಬೇಕು ಅಂದರೆ ಥ್ಯಾಂಕ್ಲೆಸ್ ಜಾಬ್. ನಿಮಗೆ ನಾವು ನಿಮ್ಮನ್ನು ಗುರುತಿಸಿ ಇವತ್ತು ನಿಮಗೆ ಧನ್ಯವಾದ ಹೇಳೋದಕ್ಕೆ ನಿಮ್ಮನ್ನು ಕರೆಸಿರೋದು. ತುಂಬ ಧನ್ಯವಾದಗಳು. ನೀವು ಮಾಡ್ತಿರುವ ಸೇವೆ ಅಮೂಲ್ಯವಾದಂಥ ಸೇವೆ. ಎಷ್ಟೋ ಜನ ಹಸ್ಕೊಂಡಿರೋರಿಗೆ ನಿಮ್ಮಿಂದ ಊಟ ಸಿಕ್ಕಿದೆ ಸಮಯಕ್ಕೆ ಸರಿಯಾಗಿ. ಸೊ ನಿಮ್ಮೆಲ್ಲರ ಪರವಾಗಿ ನಿಮ್ಗೆ ಧನ್ಯವಾದ ಹೇಳ್ತೇನೆ. ಸೊ ಶುರು ಮಾಡೋಕ್ಕೆ ಮುಂಚೆ ನಿಮ್ಮೆಲ್ಲರ ಪರಿಚಯ ಮಾಡ್ಕೋಬೇಕು. ದಯವಿಟ್ಟು ನಿಮ್ಮ ಹೆಸರನ್ನ ಹೇಳಿ, ಈಗ ಎಲ್ಲಿ ಕೆಲಸ ಮಾಡ್ತಿದ್ದೀರಾ, ಯಾವ ಡೆಲಿವರಿ ಇದು ಮಾಡ್ತಾಯಿದ್ದೀರಾ, ಒಂಚೂರು ಡೀಟೇಲ್ಸ್. ಸರ್ ನಮಸ್ಕಾರ, ನನ್ನ ಹೆಸರು ಸಿದ್ದು ಅಂತ. ನಾನು 2 years ಬ್ಯಾಕು ಕೆಲಸ ಮಾಡ್ತಿದ್ದೆ ಡೆಲಿವರಿ ಬಾಯ್. ಪ್ರೆಸೆಂಟ್ ಇವಾಗ ಪಾಕಶಾಲೆಯಲ್ಲಿ ಕ್ಯಾಪ್ಟನ್ ಆಗಿ ವರ್ಕ್ ಮಾಡ್ತಿದ್ದೀನಿ. ಫ್ಯಾಂಟಾಸ್ಟಿಕ್. ಸರ್ ನೀವು? ಸರ್ ನಮಸ್ತೆ, ನನ್ನ ಹೆಸರು ರಘು ಅಂತ ಹೇಳ್ಬಿಟ್ಟು. ನಾನು 7 yearsಯಿಂದ ಮಾಡ್ತಾ ಇದ್ದೀನಿ, ಇವಾಗ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಅಲ್ಲೇ ಮಾಡ್ತಾ ಇದ್ದಾರೆ, ವೆರಿ ಗುಡ್. ನಮಸ್ತೆ ಸರ್, ಅಕ್ಷಯ್ ಅಂತ. ನಾನು 2016ಇಂದ 2019 ತನಕ ಫುಡ್ ಡೆಲಿವರಿ ಬಾಯ್ ಆಗಿ ವರ್ಕ್ ಮಾಡ್ತಾ ಇದ್ದೆ. ಆಫ್ಟರ್ ದಟ್ ನಾನು LLB ಜಾಯ್ನ್ ಆಗಿ ಇವಾಗ ಕಂಪ್ಲೀಟ್ ಮಾಡಿಕೊಂಡು ಲಾಯರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ ಸರ್. ವಾವ್, ಫ್ರಮ್ ಫುಡ್ ಡೆಲಿವರಿ ಬಾಯ್ ಟು ಲಾಯರ್. ಎಸ್ ಸರ್. ವಂಡರ್ಫುಲ್ ಜರ್ನಿ. ನಿಮ್ಮ ಬಗ್ಗೆ ತುಂಬ ಕೇಳಬೇಕು ನಾನು. ಸರ್ ತಮ್ಮ ಸರ್ ನಮ್ಮ ಹೆಸರು ವೆಂಕಟೇಶ್ ಅಂತ. ನಾನು 4 yearsಯಿಂದ ಮಾಡ್ತಾ ಇದ್ದೆ. ಈಗ ಒಂದು 1 yearಯಿಂದ ಆಫೀಸ್ ಕೆಲಸದಲ್ಲಿ ಜಾಯ್ನ್ ಆಗಿದ್ದೀನಿ. ಪಾರ್ಟ್ ಟೈಮ್ ಬಂದಾಗ ಇದನ್ನು ಮಾಡ್ತಾ ಇದ್ದೇನೆ. ನೀವೆಲ್ಲ ಈ ಫುಡ್ ಡೆಲಿವರಿ ಕೆಲಸಕ್ಕೆ ಸೇರಿದ್ರಿ ಒಂದು ಕಾಲದಲ್ಲಿ. ಈಗ ಕೆಲವರು ನೀವು ಮಾಡ್ತಾ ಇದ್ರೆ, ಇನ್ನು ಕೆಲವರೆಲ್ಲ ಬೇರೆ ಕಡೆ ಸೇರ್ಕೊಂಡಿದ್ದಾರೆ. ಬಟ್ ಈ ಫುಡ್ ಡೆಲಿವರಿ ಬಾಯಾಗಿ ಕೆಲಸ ಸೇರಬೇಕು ಅಂತ ಯಾಕೆ ಅನ್ನಿಸ್ತು ಮತ್ತು ಹೇಗೆ ಸೇರ್ಕೊಂಡ್ರಿ? ಸರ್ ನಾನು 2019 ಗ್ರ್ಯಾಜುಯೇಟ್ ಮಾಡ್ತಿದ್ದೆ BA. ಸೊ ಕಾಲೇಜ್ ಟೈಮಿಂಗು ಕಾಲೇಜ್ ಪಾರ್ಟ್ ಟೈಮ್ ನಾನು ಚೂಸ್ ಮಾಡಿ ಯಾವ್ದು ಫ್ಲೆಕ್ಸಿಬಲ್ ಟೈಮಿಂಗ್ ಇರುತ್ತೆ, ಯಾವುದಿರುತ್ತೆ ಚೂಸ್ ಮಾಡಿಕೊಂಡೆ. ಸೊ ದಟ್ಸ್ ಅ ಬೆಟರ್ ಅಲ್ಲ, ಫ್ಲೆಕ್ಸಿಬಲ್ ಟೈಮ್ ಇತ್ತು. ಓಕೆ, ಪಾರ್ಟ್ ಟೈಮ್ ಕೆಲಸ ಓದುವಾಗಲೇ ತೊಗೊಂಡ್ರಿ ನೀವು? ನೀವು ಸರ್? ಸರ್ ಇದು ನಾನು ಮುಂಚೆ ಮಾಡ್ತಾ ಇದ್ದೆ. ಅಲ್ಲಿ ಮಾರ್ಕೆಟಿಂಗ್ ಟೀಮ್ ಒಂದೇ ಸರ್ತಿ 85 ಮೆಂಬರ್ಸ್ ಬಿಟ್ಬಿಟ್ವಿ.
ಕೆಲಸದಿಂದ ತೆಗೆದಾಕ ಇಲ್ಲ, ನಾವು ಬಿಟ್ಟಿದ್ದು. ನೀವು ಬಿಟ್ಬಿಟ್ರಾ? ಏನಕ್ಕೆ ಅಂದರೆ ಹಳೊಬ್ಬರಿಗಿಂತ ಪ್ರಿಫರೆನ್ಸ್ ಕೊಡ್ತಾ ಇರಲಿಲ್ಲ, ಹೊಸೊಬ್ರು ಪ್ರಿಫರೆನ್ಸ್ ಜಾಸ್ತಿ ಕೊಡ್ತಾ ಇದ್ರು. ಓಕೆ. ಆ ಟೈಮಲ್ಲಿ ನಮ್ಮ ಮೈಸೂರು ಬಿಟ್ಟಿರೋದೆಲ್ಲರೂ ನಾವು ಹುಡುಕ್ತಾ ಇದ್ವಿ ಅವಾಗ ಯಾವ್ದಾದ್ರು ಸಿಗುತ್ತಾ ಅಂತ. ಆ ಟೈಮಲ್ಲಿ ನನ್ನ ಫ್ರೆಂಡ್ಸ್ ಜಾಯ್ನ್ ಆಗಿದ್ರು. ಅವ್ರು ಜಾಯ್ನ್ ಆದಾಗ ನಾನು ಸೇರ್ಕೊಂಡಂಗೆ. ಓಕೆ ಓಕೆ. ಆವಾಗಿಂದ ಕಂಟಿನ್ಯೂಸ್ ಆಗಿ ಮಾಡ್ತಾ ಇದ್ದೀವಿ. ನೀವು ಏನಕ್ಕೆ ಸೇರ್ಕೊಂಡಿದ್ದಿ ಈ ಕೆಲಸಕ್ಕೆ ಫಸ್ಟು? ಸರ್ ನಾನು 2014ಗೆ ಬ್ಯಾಂಗ್ಳೂರಿಗೆ ಬಂದೆ. ಎಜುಕೇಷನ್ ಪರ್ಪಸ್ಗಾಗಿ ಶಿವಮೊಗ್ಗದಿಂದ ಬೆಂಗಳೂರಿಗೆ ಬಂದೆ. 14 ಮತ್ತು 15 ಬಂದುಬಿಟ್ಟು ನನಗೆ ಫಸ್ಟ್ PU ಸೆಕೆಂಡ್ PU ಕಂಪ್ಲೀಟ್ ಆಯಿತು. ಆಫ್ಟರ್ ದಟ್ LLB ಜಾಯ್ನ್ ಆಗೋಣ ಅಂತ ಹೇಳ್ಬಿಟ್ಟು LLB ಜಾಯ್ನ್ ಆದೆ. ಇನ್ ದ ಮೀನ್ ಟೈಮ್ ನನಗೆ ಕಷ್ಟ ಏನಾಗ್ತಾ ಇತ್ತು ಅಂತಂದರೆ ಎಲ್ಲದಕ್ಕೂ ಮನೇಲಿ ದುಡ್ಡು ಕೇಳೋದಕ್ಕಾಗಲ್ಲ. LLB ಅಂದಮೇಲೆ ನಮಗೆ ತುಂಬ ಹರ್ಡಲ್ಸ್ ಇರುತ್ತೆ. ನಾವೊಂದು ಆಫೀಸಿಗೆ ಹೋಗಿ ವರ್ಕ್ ಮಾಡಬೇಕು, ಇಲ್ಲ ಅಂತಂದರೆ ಬುಕ್ಸ್ಗಳು ತೊಗೋಬೇಕು. ಈವನ್ ಸಿಂಗಲ್ ಬುಕ್ಸ್ ಕಾಸ್ಟ್ ಅರೌಂಡ್ 1500 rupees ಪ್ಲಸ್ ಇರುತ್ತೆ ಸರ್. ಸೊ ನನಗದು ತುಂಬ ಕಷ್ಟ ಆಗ್ತಾ ಇತ್ತು. ಆ ಟೈಮಲ್ಲಿ ನನಗೆ ರೆಫರಲ್ಸ್ ಎಲ್ಲ ಬರ್ತಾ ಇತ್ತು, ಈ ಥರ ಮಾಡು ಅಂತ ಹೇಳ್ಬಿಟ್ಟು ಫ್ರೆಂಡ್ಸ್ ಎಲ್ಲ ತಿಳಿಸ್ತಾ ಇದ್ರು. ಅದೇ ಟೈಮಲ್ಲಿ ನಾನು ಮನೇಲಿ ಗಾಡಿ ಕೇಳಿದೆ, ಗಾಡಿ ಕೊಡಿಸಿದ್ರು. ಸೊ ನನಗೆ ಕಾಲೇಜ್ ಟೈಮಿಂಗ್ ಬಂದುಬಿಟ್ಟು 8ಇಂದ 12:30 ಮುಗಿತಾ ಇತ್ತು. ಆಫ್ಟರ್ 12:30 ನಾನು ಟೈಮ್ ವೇಸ್ಟ್ ಮಾಡ್ತಾ ಇದ್ದೆ. ಮೊದಲು ಅನಿಸ್ತು ನನಗೆ ನನ್ನ ದುಡ್ಡಲ್ಲೇ ದುಡಿದ್ಬಿಟ್ಟು ನಾನು ಯಾಕೆ ಬುಕ್ಸ್ಗಳನ್ನು ತೊಗೋಬೋದು, ಬೇರೆ ಏನಕ್ಕೆ ಮನೇಲಿ ಕೇಳಬೇಕಾದ್ರೆ ಮನೇಲೂ ಕಷ್ಟ ಇರುತ್ತೆ, ಅದನ್ನು ನಾವು ಅರ್ಥ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ಸ್ವಿಗ್ಗಿ ಝೊಮ್ಯಾಟೊ ಸ್ಟಾರ್ಟ್ ಮಾಡಿಕೊಂಡು ನಾನು ಮಾಡಿಬಿಟ್ಟು ನನ್ನ ಕಾಲ ಮೇಲೆ ನಿಲ್ಲೋಣ ಅಂತ ಟ್ರೈ ಮಾಡಿ. ನೀವು ಸರ್? ಹಾಂ ಸರ್, ನಾನು ಕೋವಿಡ್ ಟೈಮಲ್ಲಿ ವರ್ಕ್ ಮಾಡ್ತಾಯಿದ್ದೆ. ಆಗ ಹಿಂಗೆ ಪ್ರೈವೇಟ್ ಕಂಪ್ನಿಲಿ ಕೆಲಸ ಮಾಡ್ತಾಯಿದ್ದೆ. ಈ ಕೋವಿಡ್ ಬಂದಾಗ ಏನಾಯಿತು, ಸ್ಟಾಪ್ ಮಾಡಿಬಿಟ್ರು, ಕೆಲಸದಿಂದ ಬ್ರೇಕ್ ಕೊಟ್ಟರು. ಆಗ ಏನು ಮಾಡಬೇಕು ಅಂತ ಎಲ್ಲೂ ನಮಗೆ ಇದಾಗ್ತಾ ಇರಲಿಲ್ಲ. ಹೊಸ್ದಾಗಿ ಎಲ್ಲೂ ಕೆಲಸಕ್ಕೆ ತೊಗೋತಾ ಇರಲಿಲ್ಲ, ಎಲ್ಲ ಕಂಪ್ನಿಗಳೆಲ್ಲ ಕ್ಲೋಸ್ ಇತ್ತು. ಆ ಟೈಮಲ್ಲಿ ನಾನು ಅನ್ನೋದೊಂದು ಇದು ಮಾಡ್ಕೊಂಡು ಅದರಲ್ಲಿ ನಾನು ವರ್ಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಫ್ಯಾಂಟಾಸ್ಟಿಕ್. ಒಂದು ಇಲ್ಲಿ ಏನು ನಮ್ಗೆ ಅರ್ಥ ಆಗುತ್ತೆ ಅಂದರೆ, ಈ ಡಿಪಾರ್ಟ್ಮೆಂಟ್, ಈ ಡೆಲಿವರಿ ಡಿಪಾರ್ಟ್ಮೆಂಟ್ ಏನಿದೆ, ಈ ಡಿಪಾರ್ಟ್ಮೆಂಟು ಭಾಳಷ್ಟು ಜನಕ್ಕೆ ಕಷ್ಟ ಕಾಲದಲ್ಲಿ ಕೈ ಹಿಡಿದಿದೆ. ಅಂದರೆ ಕೆಲವರಿಗೆ ಕೆಲಸ ಹೋಗಿದೆ, ಕೆಲವರು ಕೋವಿಡ್ ಟೈಮಲ್ಲಿ ಸಮಸ್ಯೆ ಆಗಿದೆ, ಕೆಲವರು ಓದಕ್ಕೆ ಬಂದಿದ್ದಾರೆ, ದುಡ್ಡಿಲ್ಲ, ಸಮಸ್ಯೆಗಳು ಈ ಥರ ಇದ್ದಾಗ ಈ ಡೆಲಿವರಿ ಕೆಲಸ ಮಾಡೋದು ಆ್ಯಸ್ ಅ ಪಾರ್ಟ್ ಟೈಮ್ ಕೂಡ ಮಾಡ್ಬೋದು, ಫುಲ್ ಟೈಮು ಮಾಡ್ಬೋದು ಅನ್ನೋದು ಯಾವಾಗ ಗೊತ್ತಾಯಿತು, ಅವ್ರು ಎಲ್ಲರ ಕೈ ಹಿಡಿದಿದೆ ಈ ಕೆಲಸ ಅಲ್ವಾ? ನನಗೆ ಒಂದು ಯಾವಾಗಲೂ ಕಾಡೋ ಅಂಥ ಪ್ರಶ್ನೆ, ಈ ಡೆಲಿವರಿ ಪ್ರೋಸೆಸ್ ಇದೆಯಲ್ಲ, ಅಂದರೆ ನಾವೇನೋ ಆನ್ಲೈನಲ್ಲಿ ಆ್ಯಪಲ್ಲಿ ಆರ್ಡ್ರ್ ಮಾಡಿಬಿಡ್ತೀವಿ, ಅದು ನಿಮಗೆ ಹೆಂಗೆ ತಲುಪತ್ತದು ಮತ್ತು ನೀವು ಅದನ್ನು ಹೇಗೆ ಪ್ರೋಸೆಸ್ ಮಾಡಿ ಡೆಲಿವರ್ ಮಾಡ್ತೀರಾ ಅನ್ನೋದು ನನಗೆ ಒಂದು ಪ್ರಶ್ನೆ. ಸರ್, ಇವಾಗ ಬೆಳಗ್ಗೆ ಬ್ರೇಕ್ಫಾಸ್ಟ್ ಶುರುವಾಗುತ್ತೆ 7-7:30. ಸೊ ನಾವು ಲಾಗಿನ್ ಆಗ್ತೀವಿ. ಲಾಗಿನ್ ಆಗಿಬಿಡ್ತೀವಿ ಆ್ಯಸ್ ಯೂಶುವಲ್ ಆಗಿ. ಅಂದರೆ ನೀವು ಆ್ಯಪ್ ಲಾಗಿನ್ ಓಕೆ, ಆ್ಯಪ್ ಲಾಗಿನ್ ಆಗ್ತೀವಿ. ನಿಯರೆಸ್ಟ್ ಹೋಟೆಲ್ಲು ಇವಾಗ 4 ರೇಟಿಂಗ್ ಇರುತ್ತಲ್ಲ ಹೋಟ್ಲು, ಇಲ್ಲಿ ಫುಡ್ ಚೆನ್ನಾಗಿದೆ ಈ ಹೋಟೆಲ್. ಸೊ ನಿಯರೆಸ್ಟ್ ಹೋಟೆಲ್ ಹತ್ರ ಅಲ್ಲಿ ಸ್ಟ್ಯಾಂಡ್ ಬೈ ಮಾಡ್ತೀವಿ ಅಲ್ಲಿ. ಸೊ ಅಲ್ಲೇ ಆರ್ಡರ್ ಬರ್ತವೆ. ಸೊ ಆರ್ಡರ್ ಬಂದಾಗ ಅಕ್ಸೆಪ್ಟ್ ಮಾಡಿ ಹೋಟೆಲ್ ಹತ್ರ ಹೋಗ್ಬಿಟ್ಟು ಅಲ್ಲಿ ಪಿಕಪ್ ಮಾಡ್ತೀವಿ. ಅಂದರೆ ನೀವೇ ಚೂಸ್ ಮಾಡ್ತೀರಾ, ಈ ಹೋಟ್ಲಿಂದ ನಾನು ಸರ್ವ್ ಮಾಡ್ತೀನಿ ಅನ್ನೋ ಥರ ಚೂಸ್ ಮಾಡ್ತೀರಾ, ಹೆಂಗದು? ಅಂದರೆ ಸರ್ ಇವಾಗ ಪ್ರೆಸೆಂಟ್ ಒಂದು ಏರಿಯಾ ಅಂತ ಇಟ್ಕೊಳ್ಳೋಣ. ಉದಾಹರಣೆಗೆ ಜಯನಗರ 4th ಬ್ಲಾಕ್ ಅಂತ ಇಟ್ಕೊಳ್ಳೋಣ. ಅಲ್ಲಿ ಕಸ್ಟಮರ್ ಎಲ್ಲಿ ಜಾಸ್ತಿ ಇರುತ್ತೆ ಕ್ರೌಡ್, ಅಂದರೆ ಫುಡ್ ಎಲ್ಲಿ ಚೆನ್ನಾಗಿರುತ್ತೆ, ಸೊ ಯಾವ್ದು ಪಾಪ್ಯುಲರ್ ಇರುತ್ತಲ್ಲ ಫುಡ್. ಸೊ ನಾವು ಥಾಟ್ ಮಾಡ್ತೀವಿ ಅಲ್ಲಿ ಹೋದ್ರೆ ಆರ್ಡರ್ ಬೇಗ ಬರುತ್ತೆ. ಸೊ ಈ ಥರ ಈ ಥರ ಪಿಕ್ ಮಾಡ್ಕೊಂತೀವಿ ಆರ್ಡರ್. ಓಕೆ, ಅಲ್ಲಿ ಇದ್ದಾಗ ಅಲ್ಲಿ ಯಾರು ಅಲ್ಲಿರೋ ಹೋಟ್ಲಲ್ಲಿ ಆರ್ಡರ್ ಮಾಡಿದ್ರೆ ಆ ಆರ್ಡರ್ ಸಪ್ಲೈ ಮಾಡಿ ಅಂತ ನಿಮಗೆ ಆ್ಯಪಲ್ಲಿ ನೋಟಿಫಿಕೇಶನ್ ಬರುತ್ತೆ. ನೀವು ಹೋಗಿ ಕಲೆಕ್ಟ್ ಮಾಡ್ಕೊಂಡು ಇದು ಮಾಡ್ತೀರಾ, ಹಂಗ ಅದು? 10 ಜನಕ್ಕೆ ಅಲ್ಲಿ 10 ಜನ ಇದ್ರೆ 10 ಜನಕ್ಕೂ ಬರುತ್ತೆ. ಯಾರು ಫಸ್ಟ್ ಪಿಕ್ ಮಾಡ್ತಾರೆ ಅವ್ರಿಗೆ ಲಾಗಿನ್ ಆಗುತ್ತೆ. ಓ ಹೌದಾ? ಓ ಹಂಗೆ. ಹಾಂ. ಸೊ ಇಟ್ ಈಸ್ ಆಕ್ಚುಲಿ ನಿಮ್ಮಲ್ಲೇ ಒಂದು ಕಾಂಪಿಟೇಷನ್. ಪಿಕ್ ಮಾಡ್ಬೇಕು. ನಾವು ವಿಡಿಯೋ ಗೇಮ್ಗೆ ಹೆಂಗೆ ಅದಕ್ಕೆ ರೆಡಿ ಇರ್ತೀವೋ ಆ ಥರ ಇರುತ್ತೆ ಸರ್ ಅದರಲ್ಲಿ. ಅಂದರೆ ನಿಮಗೆ ಪ್ರತಿಯೊಂದು ಪಿಕಪ್ ಆ್ಯಂಡ್ ಡೆಲಿವರಿಗೂ ಪೇಮೆಂಟ್ ಅಂತ ಬರುತ್ತಾ, ಹೆಂಗದು? ಸರ್ ನಾವು ಹೋಟ್ಲಿಂದ ಅಕಸ್ಮಾತ್ ಪಿಕಪ್ ಪಾಯಿಂಟ್ ದೂರ ಇದ್ದಾಗ ಅಲ್ಲಿಂದ ಕೊಡ್ತಾರೆ. ಕೆಲವು ಸತಿ ಹತ್ರ ಇದ್ದಾಗ ಕೊಡೋಲ್ಲ. 1/2 ಕಿಲೋಮೀಟ್ರ್ 1 ಕಿಲೋಮೀಟ್ರ್ ಒಳಗಡೆ ಇದ್ದರೆ ಕೊಡೋಲ್ಲ. ಆಮೇಲೆ ಪ್ರತಿ ಕಿಲೋಮೀಟರ್ಸ್ಗೆ ನಮ್ಗೆ ಇಷ್ಟು ಅಂತ ಚಾರ್ಜ್ ಮಾಡಿ ಕೊಡ್ತಾರೆ ಅವರು. ಓಕೆ ಓಕೆ ಓಕೆ. ಆ್ಯಂಡ್ ದಟ್ ಈಸ್ ಪೇಡ್ ಟು ಯುವರ್ ಅಕೌಂಟ್. ಓ ವೆರಿ ಗುಡ್. ಸೊ ನೀವು ಒಂದು ದಿನದಲ್ಲಿ ಇಷ್ಟು ಸಂಪಾದನೆ ಮಾಡ್ತಿದ್ರಿ, ಹೆಂಗೆ ಟಾರ್ಗೆಟ್ ಮಾಡ್ಕೋತಿದ್ರಿ? ಅಂದರೆ ಡೈಲಿ ವೈಸ್ ನೀವು ಎಷ್ಟೊತ್ತು ಲಾಗಿನ್ ಇರುತ್ತೋ ಅಷ್ಟೊತ್ತು ಸಂಪಾದನೆ, ಲಾಗೌಟ್ ಆದರೆ ಸಂಪಾದನೆ ಇಲ್ಲ ಅಲ್ವಾ? ಸೊ ನೀವು ಬೇಕಾದ್ರೆ ಬೆಳಗ್ಗೆ 6 ಗಂಟೆಯಿಂದ ರಾತ್ರಿ 12 ಗಂಟೆ ತನಕ ನೀವು ಲಾಗಿನ್ ಆಗಿದ್ದು ಸಂಪಾದನೆ ಮಾಡ್ಬೋದು. ನಿಮ್ಮ ಚಾಯ್ಸ್ ಅದು. ಸೊ ಫ್ಲೆಕ್ಸಿಬಿಲಿಟಿ ಇರೋದ್ರಿಂದ. ಸೊ ಒಂದು ದಿನದಲ್ಲಿ ಆ್ಯಾವರೇಜು ಎಷ್ಟು ಸಂಪಾದನೆ ಮಾಡ್ತೀರಾ ವೆಂಕಟೇಶ್? ಸರ್, ನಾನು ಪಾರ್ಟ್ ಟೈಮ್ ಮಾಡಬೇಕಾದ್ರೆ ಮ್ಯಾಕ್ಸಿಮಮ್ ಒಂದು 400 ರೂಪೀಸಿಂದ 500 400 to 500 ಪರ್ ಡೇ. ದಟ್ ಇಸ್ ಅ ಗುಡ್ ಅಮೌಂಟ್ ಆ್ಯಕ್ಚುಲಿ. ಅಕ್ಷಯ್ ಸರ್, ನಾನು ಬಂದುಬಿಟ್ಟು 12:30 ಸ್ಟಾರ್ಟ್ ಮಾಡ್ತಾ ಇದ್ದೆ. ಕಾಲೇಜ್ ಮುಗಿಸ್ಕೊಂಡು ಕಾಲೇಜ್ ಹತ್ರನೇ ಲಾಗಿನ್ ಮಾಡಿಕೊಂಡು ಅಲ್ಲಿಂದನೇ ಸ್ಟಾರ್ಟ್ ಮಾಡಿಕೊಂಡು ಬೈ ಏರಿಯಾ ಅಂತ ಒಂದು ಆಪ್ಷನ್ ಇರುತ್ತೆ ಸರ್. ನಾವು ಯಾವ ಜಾಗಕ್ಕೆ ಬೇಕೋ ಆ ಜಾಗಕ್ಕೆ ಹಾಕೋಬೋದು. ಆನ್ ರೂಟ್ ಆರ್ಡರ್ನ ತೊಗೊಬಿಟ್ಟು ಫಸ್ಟು ನಮ್ಮ ಮನೆ ಎಲ್ಲಿದೆಯೋ ಆ ಲೊಕೇಶನಿಗೆ ಹೋಗ್ತಾ ಇದ್ದೆ.
ಅಲ್ಲಿಂದ ಮತ್ತೆ ನನಗೆ ಬ್ಯಾಕ್ ಟು ಬ್ಯಾಕ್ ಆರ್ಡರ್ಸ್ ತೊಗೊಂಡು ನನಗೊಂದು ಲಿಮಿಟ್ ಇಟ್ಕೊತಾ ಇದ್ದೆ. ಇವತ್ತು 100% ಎನಿ ಕಾಸ್ಟ್ ಎಷ್ಟೇ ಆಗಲಿ ಒಂದು 800 ರೂಪಾಯಿ ಆದರೂ ಮಾಡ್ಕೊಂಡು ಹೋಗಬೇಕು. 200 ರೂಪಾಯಿ ಪೆಟ್ರೋಲಿಗೆ ಹೋಯ್ತು ಅಂತಂದರೆ ಒಂದು 600 ರೂಪಾಯಿ ಆದರೂ ದುಡ್ಡು ಉಳಿಯುತ್ತೆ. ನೈಟ್ ಊಟಕ್ಕೆ ಬೆಳಗ್ಗೆ ಖರ್ಚುಗಳಿಗೆ ಎಲ್ಲ ಆಗುತ್ತೆ ಅಂತ ಹೇಳ್ಬಿಟ್ಟು ಆ ಥರ ಮಾಡಿಕೊಂಡು ನಾನು ಮಾಡ್ತಾ ಇದ್ದೆ ಸರ್. ನನಗೊಂದು ಟಾರ್ಗೆಟ್ ಫಿಕ್ಸ್ ಮಾಡಿಕೊಂಡು ಆ ಟಾರ್ಗೆಟ್ ಹೌದು ಸರ್. ನಿಮ್ಗೇನು ಆ್ಯಪ್ನವರೆಲ್ಲ ಏನು ಟಾರ್ಗೆಟ್ ಕೊಡೋದಿಲ್ಲ? ಟಾರ್ಗೆಟ್ ಇರುತ್ತೆ, ಅದು ಮಾಡಿದ್ರೆ ನಿಮಗೆ ಇನ್ಸೆಂಟಿವ್ ಕೊಡ್ತೀನಿ, ಆ ಥರ ಆಪ್ಷನ್ಸ್ ಇರುತ್ತೆ. ಬಟ್ ನನಗೆ ಎಷ್ಟು ಬೇಕೋ ಅಷ್ಟನ್ನು ನಾನು ಮಾಡ್ಕೊತಾ ಇದ್ದೆ, ಬಿಟ್ಟರೆ ಆ ಟಾರ್ಗೆಟ್ ನಾನು ಅಚೀವ್ ಮಾಡೋದಕ್ಕೆ ನಾನು ಟ್ರೈ ಮಾಡ್ತೆ. ರಘು ಸರ್, ಇವಾಗ ಒಂದೊಂದ್ಸತಿ ಹೆಂಗೆ ಕೊಡ್ತಾ ಇದ್ರು ಅಂದರೆ, ನೀವು 1000 ರೂಪೀಸ್ ಅರ್ನ್ ಮಾಡಿದ್ರೆ ನಿಮ್ಗೆ 400 ರೂಪೀಸ್ ಬೋನಸ್ ಅಂತ ಕೊಡ್ತಾ ಇದ್ರು. ಅದು ಹೆಂಗೆ ಇರುತ್ತೆ ಅಂದರೆ, ಬೆಳಗ್ಗೆಯಿಂದ ರಾತ್ರಿ 11 ಆಗ್ಬೋದು 12 ಆಗ್ಬೋದು, ನಾವು ಯಾವಾಗ 1000 ಟಚ್ ಮಾಡಬೇಕು ಅನ್ನೋಕ್ಕೆ ಒಂದೊಂದು ದಿವಸ 10 ರೂಪಾಯಿ 20 ರೂಪಾಯಿ ಮಿಸ್ ಆಗೋಗುತ್ತೆ. ನಾವು ಬೆಳಗ್ಗೆಯಿಂದ ರಾತ್ರಿ ಕಷ್ಟ ಬಿದ್ದಿರೋದು 400 ರೂಪಾಯಿಗೋಸ್ಕರ ಕಷ್ಟ ಬಿದ್ದಿರ್ತೀವಿ. ಆ 400 ರೂಪಾಯಿ ಏನು ಬರುತ್ತೆ, 10 ರೂಪೀಸ್ 5 ರೂಪೀಸ್ 20 ರೂಪೀಸಲ್ಲೇ ಕ್ಯಾನ್ಸಲ್ ಆಗುತ್ತೆ, ಬರಲ್ಲ ಅವಾಗ ಕ್ಯಾನ್ಸಲ್ ಆಗ್ಬಿಟ್ಟು. ಅದು ನಮಗೆ ಒಂದು 800-1000 ರೂಪಾಯಿ ಅದು ಮಾಡ್ಬೋದು. 1000 ರೂಪಾಯಿ ಒಂದು ದಿನಕ್ಕೆ ಅಪ್ರಾಕ್ಸಿಮೇಟ್ಲಿ. ನೀವು ಸರ್ ಮಾರ್ನಿಂಗು ಪೀಕ್ ಅವರ್ಸ್ ಅಂತ ಇರುತ್ತಲ್ವಾ, ಸೊ ಬ್ರೇಕ್ಫಾಸ್ಟ್ 7:30 to 11:30. ಸೊ ಈ ಪೀಕ್ ಅವರ್ಸ್ ಲಾಗಿನ್ ಆದರೆ ಒಳ್ಳೆ ಅರ್ನ್ ಮಾಡ್ಬೋದು ಸರ್. ಮತ್ತು ಪೀಕ್ ಅವರ್ ಮಾಡಿ 12 to ಲಂಚ್ ಸ್ಟಾರ್ಟ್ ಆಗುತ್ತಲ್ಲ, 12 to 4 ಈ ಪೀಕ್ ಅವರ್ಸಲ್ಲಿ ಲಾಗಿನ್ ಆದರೆ ನಮಗೆ ಸ್ವಲ್ಪ ಇನ್ಸೆಂಟಿವ್ ಆ್ಯಡ್ ಆಗುತ್ತೆ. ಆ್ಯಂಡ್ ಟಾರ್ಗೆಟ್ ಕೊಟ್ಟಿದ್ದಾರೆ ಒಂದು 20 to 25 ಆರ್ಡರ್ಸ್. ಸೊ ಟಾರ್ಗೆಟ್ ರೀಚ್ ಆದಾಗ ಏನು ಮಾಡಿ ಇನ್ಸೆಂಟಿವ್ ಎಕ್ಸ್ಟ್ರಾ ಇನ್ಸೆಂಟಿವ್ ಆಗ್ತಾರೆ. ನಮ್ಮ ಪಾಕಶಾಲಾ ರೆಸ್ಟೋರೆಂಟಲ್ಲಿ ಕೂಡ ನಾವು ಈ ಫೆಸಿಲಿಟಿ ಇದೆ, ಅಂದರೆ ಆನ್ಲೈನ್ ಆರ್ಡರ್ ಮಾಡಿ ತೊಗೊಂಡು ಹೋಗೋದಕ್ಕೆ ಫೆಸಿಲಿಟಿ ಇದೆ. ನೀವು ಐ ಆಮ್ ಶೂರ್ ಪಾಕಶಾಲೆಯಿಂದ ಆರ್ಡರ್ ತೊಗೊಂಡು ಹೋಗಿ ಕೊಟ್ಟಿರ್ತೀರ. ಪಾಕಶಾಲಾ ಈ ಜೊತೆಗೆ ಈ ಸಂಬಂಧ ಹೇಗಿದೆ, ಅಂದರೆ ಅವರ ಡೆಲಿವರಿ ಸಿಸ್ಟಮ್ ಹೇಗಿದೆ, ಎಷ್ಟು ಈಸಿಯಾಗಿ ಫಾಸ್ಟಾಗಿ ರೆಸ್ಪಾಂಡ್ ಮಾಡ್ತಾರೆ ನಿಮಗೆ, ಎಷ್ಟು ಕಾರ್ಡಿಯಲ್ ಆಗಿದ್ದಾರೆ, ಎಷ್ಟು ಜೊತೆ ಹೊಂದ್ಕೊಂಡು ನೀವು ಕೆಲಸ ಮಾಡ್ತಾರೆ ನಿಮ್ಮ ಜೊತೆಗೆ ನಮ್ಮ ಪಾಕಶಾಲಾದವರು? ಸರ್, ನಾವು ಬರೋಕ್ಕೆ ಮುಂಚೆ ಪಾರ್ಸಲ್ಸ್ ರೆಡಿ ಇರುತ್ತೆ. ನಾವು 4 ನಂಬರ್ಸ್ ಡಿಜಿಟ್ಸ್ ಇಡೀ ನಂಬರ್ ಹೇಳಿದ ತಕ್ಷಣ ಎತ್ತು ಕೊಡ್ತಾರೆ ನಮ್ಮ ಪಾರ್ಸಲ್ಸು. ಓಕೆ, ನಮ್ಮನ್ನ ಕಾಯಿಸಲ್ಲ. ಈಗ ನಾನು ಒಂದು ಐಟಮ್ನ ನಾನು ಪಾಕಶಾಲೆಯಲ್ಲಿ ಆರ್ಡರ್ ಮಾಡಿದೆ, ಉದಾಹರಣೆಗೆ ಹೆರಿಟೇಜಲ್ಲೇ ಆರ್ಡರ್ ಮಾಡಿದೆ ಅಂತಾದರೆ ಹೆರಿಟೇಜ್ನವ್ರಿಗೆ ಮೆಸೇಜ್ ಹೋಗಿರುತ್ತೆ, ಈ ಥರ ಒಂದು ಪಾರ್ಸಲ್ ಬಂದಿದೆ ರೆಡಿ ಮಾಡಿ ಅಂತ ಒಂದು ನಂಬರ್ ಕೊಡ್ತಾರೆ. ಆ ನಂಬರ್ ನಿಮಗೂ ಕೊಟ್ಟಿರ್ತಾರೆ, ನೀವು ಕಲೆಕ್ಟ್ ಮಾಡಿ ಅಂತ ಹೇಳಿರ್ತಾರೆ. ಸೊ ನೀವು ಒಂದು ಆ ನಂಬರ್ ಕೊಟ್ಬಿಟ್ಟು ಆ ಪಾರ್ಸಲ್ನ ತೊಗೋತೀರಾ ಆ್ಯಂಡ್ ಅಲ್ಲಿ ಕೊಟ್ಟಿದ್ದ ಅಡ್ರೆಸ್ ಡೆಲಿವರ್ ಮಾಡ್ತೀರಾ. ಆ ಅಡ್ರೆಸ್ಸು ಮತ್ತು ಲೊಕೇಶನ್ ನಿಮಗೆ ಕಳಿಸಿರ್ತಾರೆ. ಪಾಕಶಾಲಾ ಸಿಬ್ಬಂದಿ ನಿಮ್ಮ ಜೊತೆ ಕೋಆರ್ಡಿಯಲ್ ಆಗಿರ್ತಾರಾ, ಪ್ರೀತಿಯಿಂದ ಮಾತಾಡಿಸ್ತಾರಾ? ಯಾಕಂದ್ರೆ ನಾವು ಮಾಮೂಲಿ ಹೋಗ್ತಾ ಇರ್ತೀವಿ, ವಿಸಿಟ್ ಮಾಡ್ತಾ ಇರ್ತೀವಲ್ಲ, ಒಂಥರ ಫ್ರೆಂಡ್ಲಿ ಆಗ್ಬಿಟ್ಟಿರ್ತಾರೆ. ಕೆಲವೊಂದು ಹೋಟ್ಲಲ್ಲಿ ಹೆಂಗಿರುತ್ತೆ ಅಂದ್ರೆ, ನಮ್ಮನ್ನ ಒಳ್ಳೆ ಕೆಲಸ ನೋಡ್ತಾ ಇರ್ತಾರೆ, ತಗೊಳ್ರೆ ನಿಂಗೆ ಮಿಸ್ ಆಗ್ತಾರೆ. ಕೆಲವೊಂದು ಹೋಟ್ಲಲ್ಲಿ ಇದ್ದೇ ಇರುತ್ತೆ ಅದು, ಕೆಲವೊಂದು ಹೋಟ್ಲಲ್ಲಿ ನಮಗೆ ಓಕೆ. ಅದು ಪಾಕಶಾಲಾದ ಅನುಭವ ಹೆಂಗಿತ್ತು ನಿಮಗೆ? ಚೆನ್ನಾಗಿತ್ತು ಸರ್, ಕೋಆರ್ಡಿನೇಟ್ ಚೆನ್ನಾಗಿ ಮಾಡ್ತಾರೆ, ಆರ್ಡ್ರ್ ಬೇಗನೆ ಸಿಗುತ್ತೆ. ಅಲ್ಲಿರೋರು ಕೂಡ ಅಷ್ಟೇ ಇದರಲ್ಲಿ ನಮ್ಮನ್ನು ಮಾತಾಡಿಸ್ತಾರೆ, ನಮ್ಮ ಆರ್ಡ್ರ್ ನೀಟಾಗಿ ನಮಗೆ ಸಿಗುತ್ತೆ. ಫ್ಯಾಂಟಾಸ್ಟಿಕ್. ನಿಮ್ಗೆ ಅನುಭವ ಇದೆಯಾ ಪಾಕಶಾಲಾ ಜೊತೆ? ಸುಮಾರು ಟೈಮ್ ಮಾಡಿದ್ದೀನಿ, JP ನಗರ್ ಬ್ರಾಂಚಿಂದ ಮಾಡಿದೆ ನಾನು. ಸೊ ಅಲ್ಲಿ ಹೇಗೆ ಅಂದರೆ ಸರ್, ಸ್ವಲ್ಪ ಪಾರ್ಕಿಂಗ್ ಇಶ್ಯೂಸ್ ಇದೆ ಅಲ್ಲಿ. ಸ್ಟಿಲ್ ನಮಗೆ ಪಾಕಶಾಲಾ ಸೆಕ್ಯೂರಿಟೀಸ್ ಏನಿರ್ತಾರೆ ಹೊರಗಡೆ, ಅಣ್ಣ ಒಂಚೂರು ಗಾಡಿ ನೋಡ್ಕೊ ಅಂತಂದರೆ, ಈ ಒಂದು ಎಟ್ ದ ಟೈಮ್ ಆಫ್ 16-17 ಆ ಟೈಮಲ್ಲಿ ಪೊಲೀಸ್ಗಳು ವೆಹಿಕಲ್ಸ್ನ ಎತ್ಕೊಂಡು ಹೋಗ್ತಾ ಇದ್ರು. ಅವ್ರಿಗೆ ಒಂಚೂರು ಹೇಳ್ಬಿಟ್ರೆ ತುಂಬ ಸಪೋರ್ಟಿವ್ ಆಗಿ ಗಾಡಿ ನಮ್ಮವ್ರದ್ದೇ ಅಂತ ಹೇಳ್ಬಿಟ್ಟು ನಿಲ್ಲಿಸ್ಬಿಟ್ಟು, ಅದಾದಮೇಲೆ ಒಳಗಡೆ ಪೊಲೈಟಾಗಿ ಮಾತಾಡಿಬಿಟ್ಟು, ಆರ್ಡರ್ ನಂಬರ್ ಹೇಳೋದ್ರೊಳಗೆ ಫುಡ್ ರೆಡಿ ಅಂತ ನಮಗೊಂದು ಆಪ್ಷನ್ ಬರುತ್ತೆ ಸರ್. ಅದು ರೆಡಿ ಇದೆಯೋ ಆ ನಂಬರ್ನ ನಾವು ಹೋಗ್ಬಿಟ್ಟು ಹೇಳಿಬಿಟ್ರೆ ವಿತಿನ್ ನೋ ಟೈಮ್ ನಮಗೆ ಆರ್ಡ್ರ್ ಕೊಡ್ತಾಯಿದ್ರು. ಪ್ಯಾಕೇಜಿಂಗ್ ಮುಖ್ಯ ಸರ್. ಸುಮಾರು ಟೈಮು ನಾವು ತೊಗೊಂಡೋಗ್ಬೇಕಾದ್ರೆ ಸ್ಪಿಲ್ ಅಂತ ಹೇಳ್ಬಿಟ್ಟು ಕಸ್ಟಮರ್ಸ್ ಆಗ್ತಾರೆ. ಬಟ್ ನಾನು ಪಿಕ್ ಮಾಡಿರೋ ಪ್ಯಾಕೇಜಸ್ಗಳಲ್ಲಿ ಯಾವುದೂ ಆ ಥರದ್ದು ಬಂದಿಲ್ಲ ನಾನು ಪಾಕಶಾಲಾದಲ್ಲಿ ಮಾಡೋದ್ರಲ್ಲಿ. ಸಮ್ಟೈಮ್ಸ್ ಟೀ ಆರ್ಡರ್ ಮಾಡ್ತಾರೆ, ಅದೆಲ್ಲ ಸ್ಪಿಲ್ ಆಗಿಬಿಡತ್ತೆ ಬೇರೆ ಕಡೆದು. ಬಟ್ ಇಲ್ಲಿ ಮಾಡಿರೋದು ನಮಗೆ ಇಲ್ಲಿವರೆಗೂ ಯಾವುದು ಬ್ಯಾಡ್ ರೇಟಿಂಗ್ ಅಂತ ಹೇಳ್ಬಿಟ್ಟು ಬಂದಿಲ್ಲ ಸರ್. ಫ್ಯಾಂಟಾಸ್ಟಿಕ್. ನಿಮ್ಗೆ ಹೆಂಗಾಯ್ತು ಅನುಭವ ಪಾಕಶಾಲಾ ಜೊತೆ? ಸರ್, ಪ್ಯಾಕಿಂಗು ಇದೆಲ್ಲ ಚೆನ್ನಾಗಿರುತ್ತೆ. ನಮ್ಮ ಟೈಮ್ಗೆ ಕೊಡ್ತಾರೆ ಐಟಮ್ಸು, ಮತ್ತೆಲ್ಲ ಫ್ರೆಂಡ್ಲಿಯಾಗಿರ್ತಾರೆ. ಮತ್ತು ನಾವು ಕಸ್ಟಮರ್ಗೆ ರೇಟಿಂಗ್ಸ್ ಕೊಡಿ ಅಂದರೂ ಕೊಡ್ತಾರೆ, ಫಾಸ್ಟಾಗಿ ಎತ್ಕೊಂಡೋಗಿ ಕೊಡೋ ಇದರಲ್ಲಿ. ಇವಾಗ ಎಕ್ಸಾಂಪಲ್ ನಂದು 100 ಆರ್ಡರ್ಸಲ್ಲಿ 98 ಆರ್ಡರ್ಸು ಆನ್ ಟೈಮ್ ಡೆಲಿವರಿ. ಓಕೆ, ಅದರಲ್ಲಿ ರೇಟಿಂಗ್ಸ್ ಇರುತ್ತೆ ನಮಗೆ. ನಮ್ಮ ರೇಟಿಂಗ್ಸ್ ಕಸ್ಟಮರ್ಸು ನಮ್ಗೆ ಆರ್ಡರ್ ಹಾಕುವಾಗ ನಮ್ಮ ರೇಟಿಂಗ್ಸ್ ನೋಡ್ತಾರೆ. ಓಕೆ, ನಮ್ಮ ರೇಟಿಂಗ್ಸು ಹೋಟೆಲ್ ರೇಟಿಂಗ್ಸು ನೋಡ್ತಾರೆ. ಇಲ್ಲ ನಮ್ಗೆ ಹಾಕೋದೇ ಇಲ್ಲ ಅದು. ನಮ್ಗೆ ಆರ್ಡರ್ ಎಷ್ಟು ನೀವು ಒಂದು ದಿವಸ ಕಾಯ್ದು ನಮ್ಗೆ ಆರ್ಡರ್ ಬೇಡ, ನಮ್ಗೆ ರೇಟಿಂಗ್ಸ್ ಇಲ್ಲ. ಓಕೆ ಓಕೆ ಹಾಂ. ಈಗ ನಿಮ್ಗೆ ಹೆಂಗಿದೆ ಅನುಭವ? ಅಂದರೆ ನೀವು ಪಾಕಶಾಲೆಯಿಂದ ಡೆಲಿವರಿ ಬಾಯ್ ಆಗಿ ಪಾಕಶಾಲೆಯಿಂದ ಐಟಮ್ಗಳು ತೊಗೊಂಡು ಹೋಗ್ತಿದ್ರಿ, ಈಗ ಪಾಕಶಾಲೆಯಲ್ಲೇ ಕೆಲಸ ಮಾಡ್ತಿದ್ದೀರಾ. ಈ ಎರಡು ಅನುಭವ ಹೆಂಗಿದೆ? ಆವಾಗ ಹೆಂಗಿತ್ತು, ಇವಾಗ ಹೆಂಗಿದೆ? ಸರ್, ಇಟ್ಸ್ ಎ ಗುಡ್ ಸರ್. ನಾನು ಫಸ್ಟು ಇಲ್ಲಿ ಪಾಕಶಾಲೆ ನನಗೆ ಸಿಗುತ್ತಂದರೆ ವೇಕೆನ್ಸಿ ನಾನು ಯೂಟ್ಯೂಬ್ನಾಗೆಲ್ಲ ಸರ್ಚ್ ಮಾಡಿ ಪಾಕಶಾಲೆ ನಾನು ವೇಕೆನ್ಸಿ ಸಿಗುತ್ತೋ ಸಿಗಲ್ಲೋ ಅಂತ ಇದರಲ್ಲಿದ್ದೆ ನಾನು.
ಪಾಕಶಾಲೆ ಯೂಟ್ಯೂಬ್ ನೋಡಿದ್ರೆ 30 to 33 ಬ್ರಾಂಚಸ್ ಇದ್ದಾವೆ. ಸೊ ಅದ್ರಲ್ಲಿ ನನಗೆ ವೇಕೆನ್ಸಿ ಸಿಗುತ್ತಾ ಸಿಗಲ್ವಾ, ಇಂಟರ್ವ್ಯೂ ಪಾಸ್ ಆಗ್ತೀನಾ ಇಲ್ವಾ, ಸೊ ಈ ಮೈಂಡ್ ಸೆಟ್ ಇಟ್ಕೊಂಡಿದ್ದೆ ನಾನು. ಸೊ ಆ್ಯಸ್ ಎ ಆಫೀಸ್ಗೆ ಹೋದ್ರಿ, ಆಫೀಸ್ಗೆ ಬಂದ ಇಂಟರ್ವ್ಯೂ ಮಾಡಿದ್ರು, ಸೊ ಸೆಲೆಕ್ಟ್ ಆದೆ. ಚೆನ್ನಾಗಿದೆ ಸರ್. ನನಗೆ ಒಂದು ಕ್ಲಾರಿಫಿಕೇಷನ್ ಬೇಕು. ಕ್ಲಾರಿಫಿಕೇಷನ್ ಅನ್ನೋದಕ್ಕಿಂತ ಐ ವಾಂಟ್ ಟು ಕ್ಲಾರಿಫೈ ಟು ದ ಆಡಿಯನ್ಸ್. ಏನಂದರೆ ಸಾಮಾನ್ಯವಾಗಿ ಸೋಷಿಯಲ್ ಮೀಡಿಯಾದಲ್ಲಿ ನಿಮ್ಮ ಕೆಲಸದ ಬಗ್ಗೆ ನೆಗೆಟಿವ್ ಆಗಿ ಮಾತಾಡೋರು ತುಂಬ ಜಾಸ್ತಿ. ಉದಾಹರಣೆಗೆ ಎಲ್ಲ ಟೇಸ್ಟ್ ಮಾಡಿಬಿಟ್ಟಿರ್ತಾರೆ, ಅವರೇ ತಿಂದ್ಬಿಟ್ಟಿರ್ತಾರೆ ಒಂಚೂರು, ಈ ಥರದ್ದೆಲ್ಲ ಮಾತುಗಳನ್ನ ನಾವು ಸೋಷಿಯಲ್ ಮೀಡಿಯಲ್ಲಿ ನೋಡ್ತೀವಿ. ಆ ಥರ ಏನಾದ್ರು ಟೇಸ್ಟ್ ಮಾಡೋವಂಥದ್ದು ಏನೋ ಇದೆಯಾ, ಅಥವಾ ನೀವು ಯಾರು ಮಾಡೋದಿಲ್ವಾ? ಯಾತಕ್ಕೆ ಆ ಥರ ಅಪವಾದ ಬಂತು ನಿಮ್ಮ ಮೇಲೆ? ಸರ್, ಇನ್ನೊಂದು ನಮ್ಗೆ ಟೇಸ್ಟ್ ಮಾಡೋಕ್ಕೆ ಟೈಮು ಇರಲ್ಲ ಅಲ್ಲಿ. ಯಾಕೆಂದ್ರೆ ನಮ್ಗೆ ಕೊಟ್ಟಿರೋದು ಒಂದು 40 minutes 30 minutes ಕೊಟ್ಟಿರ್ತಾರೆ ಡೆಲಿವರಿಗೆ. ನಾವು ಆ ಟೈಮಲ್ಲಿ ಡೆಲಿವರಿ ಕೊಡಬೇಕು, ಇಲ್ಲ ಅಂದರೆ ನಮ್ಮ ಸ್ಯಾಲ್ರಿನ ಕಟ್ ಆಗುತ್ತೆ ಇದು. ಓಕೆ. ಆ ಫುಡ್ ಆನ್ ಟೈಮ್ ಇರುತ್ತೋ ಅದು ನಮ್ಮ ಸ್ಯಾಲ್ರಿಯಿಂದ ಕಟ್ ಆಗುತ್ತೆ. ನಾವು ಟೇಸ್ಟ್ ಮಾಡೋಕ್ಕೆ ಚಾನ್ಸಸ್ಸೇ ಇಲ್ಲ. ಸರ್, ಒನ್ ಮೋರ್ ಥಿಂಗ್ ಏನಾಗುತ್ತೆ ಅಂತಂದರೆ ಸರ್, ನಾವೊಂದು ಟೈಮಲ್ಲಿ ಮಾಡ್ತಿರ್ಬೇಕಾದ್ರೆ ನಮ್ಮ ಊಟ ತಿಂದಿರಲ್ಲ. ಸೊ ನಾವು ಅವಾಗ ಯಾವುದೋ ಒಂದು ಪ್ಲೇಸಿಗೆ ಹೋದಾಗ ಅಲ್ಲಿ ನಮಗೆ ಟೈಮ್ ಇರುತ್ತೆ, ಅಲ್ಲಿಂದನೇ ನಾವು ಫುಡ್ ಆರ್ಡ್ರ್ ಕಟ್ಟಿಸ್ಕೊಂಡಿರ್ತೀವಿ. ಅದನ್ನು ಬಂದುಬಿಟ್ಟು ಯಾವುದೋ ಒಂದು ಪ್ಲೇಸಲ್ಲಿ ನಿಂತ್ಕೊಂಡು ತಿಂತಾ ಇರ್ತೀವಿ. ಬಾಕ್ಸ್ಡ್ ಪೀಸ್ ಇರುತ್ತೆ, ನಾವು ಡ್ರೆಸ್ಸಲ್ಲಿ ಇರ್ತೀವಿ, ನಾವು ಮನುಷ್ಯರಲ್ವ ಸರ್, ನಾವು ಊಟ ಮಾಡಬೇಕು. ಆ ಟೈಮಲ್ಲಿ ನಾವು ಆ ಬಾಕ್ಸ್ ತಿನ್ನೋದನ್ನು ಯಾರಾದರೂ ಒಂದು ಫೋಟೋ ಹೊಡೆದ್ಬಿಟ್ಟು ಅಥವಾ ವೀಡಿಯೋ ಮಾಡಿಬಿಟ್ಟು ಹಾಕಿದ್ರೆ ಅದು ಜನಕ್ಕೆ ಯಾವ ಥರ ಇದಾಗುತ್ತೆ ಅಂತಂದರೆ ಯಾರ್ದೋ ಆರ್ಡರನ್ನು ತೆಕ್ಕೊಂಡು ತಿಂದ ಆ ಥರ ಆಗ್ತಿರತ್ತೆ ಸರ್. ಯಾಕೆಂದರೆ ಎಲ್ಲರೂ ಮನುಷ್ಯರೇ, ತಿನ್ನಲೇಬೇಕು. ನಾವು ಡೆಲಿವರಿ ಮಾಡ್ತಾ ಇದ್ದೀವಿ ಅಂದರೆ ಆ ಟೈಮಲ್ಲಿ ನಮಗೂ ಹಸು ಆಗೇ ಆಗುತ್ತೆ, ನಾವು ತಿನ್ನಲೇಬೇಕಲ್ವ ಸರ್. ಆ ಫುಡ್ಡನ್ನು ನೋಡಿಬಿಟ್ಟು ಜನ ವೀಡಿಯೋ ಮಾಡಿ ಹಾಕಿದ್ರೆ ಅದು ಭಾರಿ ಬೇಜಾರಾಗತ್ತೆ ಸರ್ ಆ ಟೈಮಲ್ಲಿ. ಯಾಕಂದರೆ ಒಂದಷ್ಟು ದಿವಸ ಆ ಥರದ್ದು ಹಳ್ಳಿಗೆ ಒಂದು ದೊಡ್ಡ ಇಶ್ಯೂನೇ ಆಗಿತ್ತದು ಆ ವಿಚಾರವಾಗಿ. ಎಸ್ಪೆಷಲಿ ಸೋಷಿಯಲ್ ಮೀಡಿಯಾದಲ್ಲಿ ಅದ್ರ ಬಗ್ಗೆ ತುಂಬ ಚರ್ಚೆ ನಡೆದಿತ್ತು. ಅದಕ್ಕೆ ಅದನ್ನು ಕ್ಲಾರಿಫೈ ಮಾಡೋಕ್ಕೆ ಕೇಳಿದ್ದು. ಸಾಮಾನ್ಯವಾಗಿ ಡೆಲಿವರಿ ಬಾಯ್ಸು ಯಾರೂ ಆ ಥರ ಮಾಡೋದಿಲ್ಲ. ಇವ್ರು ಹೇಳಿದಾಗೇ ಅವ್ರ ಸ್ವಂತ ಊಟ ಮಾಡ್ತಾ ಇದ್ದದನ್ನ ನೋಡಿಬಿಟ್ಟು ಮಿಸ್ಟೇಕ್ ಮಾಡಿಕೊಂಡು ಫೋಟೋ ಹಾಕಿ ಅದನ್ನೇ ದೊಡ್ಡ ಇಶ್ಯೂ ಮಾಡಿ ಎಲ್ಲ ಡೆಲಿವರಿ ಬಾಯ್ಸು ಟೇಸ್ಟ್ ಮಾಡ್ತಾರೆ ಅಂತ ಹೇಳೋದು ನಿಜವಾಗ್ಲೂ ತಪ್ಪು. ಅವರು ಅವರ ವೃತ್ತಿಯನ್ನು ಭಾಳ ಶ್ರದ್ಧೆಯಿಂದ ಮಾಡ್ತಾಯಿರ್ತಾರೆ. ಆ ಶ್ರದ್ಧೆನ ಗುರುತಿಸಿ ಅವ್ರಿಗೆ ಕೊಡಬೇಕಾದಂಥ ಗೌರವವನ್ನು ನಾವು ಕೊಡಲೇಬೇಕು. ನಮಗೆ ಅಷ್ಟು ಆ ಥರ ಇದ್ದರೆ ನಾವೇ ಹೋಗಿ ತಿನ್ನಬೇಕು, ಆರ್ಡ್ರ್ ಮಾಡಬಾರ್ದು ಆನ್ಲೈನಲ್ಲಿ, ಅಷ್ಟೇ ಅಲ್ವಾ? ಹೌದು ಸರ್. ಈ ಡೆಲಿವರಿಯ ಮಹತ್ವ ಜನಗಳಿಗೆ ಗೊತ್ತಾಗಿದ್ದು ಕೋವಿಡ್ ಟೈಮಲ್ಲಿ. ಎಸ್ ಸರ್. ಅಲ್ಲಿವರೆಗೂ ಅದನ್ನೇನು ಅಷ್ಟು ಸೀರಿಯಸ್ ಆಗಿ ತೊಗೊಂಡಿರಲಿಲ್ಲ ಜನ. ಆದರೆ ಕೋವಿಡ್ ಟೈಮಲ್ಲಿ ಕೂತ್ ಕಡೆಯಿಂದ ಆರ್ಡ್ರ್ ಮಾಡಿದ್ರೆ ನನಗೆ ಊಟ ಬರುತ್ತೆ, ನಾನು ಹೊರಗಡೆ ಹೋಗೋದು ನೆಸಿಟಿ ಇಲ್ಲ ಅನ್ನೋದು ಯಾವಾಗ ಅವ್ರಿಗೆ ಗಮನಕ್ಕೆ ಬಂತು ಆವಾಗಿಂದ ಇದು ಚೆನ್ನಾಗಿ ಒಂದು ಬೂಮ್ ಸಿಕ್ತು ಅಂತ ನನ್ನ ಅಭಿಪ್ರಾಯ. ಬಟ್ ಕೋವಿಡ್ ಟೈಮಲ್ಲಿ ನಿಮ್ಮಗಳಿಗೆ ರಸ್ತೆಲಿದ್ದವ್ರು ನೀವು, ನಿಮ್ಮಗಳಿಗೆ ತುಂಬ ಕಟ್ಟಳೆಗಳಿತ್ತು, ಸಮಸ್ಯೆಗಳಿತ್ತು. ಹೇಗೆ ನೀವು ಅದನ್ನು ಎದುರಿಸಿದ್ರಿ? ಹೆಂಗಿತ್ತು ಆ ಟೈಮ್? ಯಾರು ಕೋವಿಡ್ ಇದ್ದ ಟೈಮಲ್ಲಿ ಹೇಳಿ ಸರ್. ಸರ್, ಆ ಟೈಮಲ್ಲಿ ನಾನು ರೋಡ್ಗೆಲ್ಲ ನಾವೇ ರಾಜರು. ಯಾಕಂದರೆ ಬೇರೆ ಯಾರು ಓಡಾಡ್ತಾ ಇರಲಿಲ್ಲ. ನಮ್ಮ ಯೂನಿಫಾರ್ಮ್ ಇಲ್ಲ, ನಮ್ಗೆ ಬಿಡ್ತಾ ಇರಲಿಲ್ಲ. ಪ್ರತಿ ಪೊಲೀಸ್ ತೋರಿಸ್ಬೇಕಿತ್ತು ನಾವು. ಮೊಬೈಲಲ್ಲಿ ನಮ್ಮ ID ಇರುತ್ತೆ ಅದು. ನಮ್ಗೆ ಆರ್ಡ್ರ್ ಇಲ್ಲ ಅಂದರೆ ಏನಾಗ ಹೋಗ್ತಿದ್ದೀರಾ, ಸುಮ್ಮನೆ ಓಡಾಡ್ತಿದ್ದೀರಾ ಅಂತ ಕೇಳ್ತಾಯಿದ್ರು. ಮತ್ತು ನಮ್ಮ ಬ್ಯಾಗ್ ಪ್ರತಿಯೊಂದು ಚೆಕ್ ಮಾಡೋರು. ನೀವು ಲಿಕ್ಕರು, ಸಿಗರೇಟ್ಸು ಏನಾದರೂ ಎತ್ಕೊಂಡು ಹೋಗ್ತಾ ಇದ್ದೀರಾ ಅಂತ ಅದೆಲ್ಲ ಚೆಕ್ ಮಾಡೋರು, ಗಾಡಿ ಚೆಕ್ ಮಾಡೋರು. ಆಮೇಲೆ ಫುಡ್ ಏನಂತ ಅವರು ಇದು ಮಾಡೋರು, ಸ್ಕ್ಯಾನ್ ಮಾಡೋರು, ಎಲ್ಲ ಮಾಡೋರು ಸರ್. ಅದು ಅದೇ ಸಮಸ್ಯೆಗಳು ಬೇಸಿಕ್ಲಿ ಆಗ್ತದೆ ನಿಮಗೆ. ಹೌದು ಸರ್. ಬಟ್ ಹೋಟೆಲ್ಗಳಿಗೆ ಹೋದಾಗ ಈ ಸೋಷಿಯಲ್ ಡಿಸ್ಟೆನ್ಸಿಂಗು ಅವೆಲ್ಲ ಇದ್ದಿದ್ದರಿಂದ ನಿಮ್ಗೆ ಎಷ್ಟು ಸಮಸ್ಯೆ ಆಯಿತು ಸರ್? ನಿಮಗೆ ಭಯ ಆಗ್ತಾ ಇರಲಿಲ್ವಾ? ನಾನು ಹೊರಗಡೆ ಇದ್ದೀನಿ, ಕೋವಿಡ್ ಬಂದ್ಬಿಟ್ರೆ ಹೆಂಗಪ್ಪ ಏನು ಅನ್ನೋದು ಭಯ ಆಗ್ತಾ ಇರಲಿಲ್ಲ? ಭಯ ಅನ್ನೋದು ಇತ್ತು ಸರ್. ಅದೇ ನಾವು ಜನರಿಗೆ ಊಟ ಕೊಡಬೇಕು, ನಾವು ಕೊಡಲಿಲ್ಲ ಅಂದರೆ ಅವ್ರು ಊಟ ಮಾಡೋಕ್ಕಾಗಲ್ಲ ಸರ್. ನಮ್ಮ ಭಯಕ್ಕಿಂತ ನಾವು ಊಟ ಕೊಡ್ಬೇಕನ್ನೋದು ಮೈನ್ ಇರೋದಕ್ಕೋಸ್ಕರ ನಾವು ಆ ಟೈಮ್ ಡೆಲಿವರಿ ಕೊಟ್ಟಿದ್ದೀವಿ ಸರ್. ಅದು ಓಕೆ, ವೆರಿ ಗುಡ್. ನಮ್ಮ ಸರ್ವೈವಲ್ಲು ಮೈನ್ ಇತ್ತಲ್ಲ ಸರ್ ಆ ಟೈಮಲ್ಲಿ. ಇವಾಗ ಏನೇ ಕೋವಿಡ್ ಬರಲಿ ಏನೇ ಬರಲಿ, ಈಗ ನಮ್ಮ ಮನೆಗೆ ಅನ್ನ ತಂದು ಹಾಕ್ಬೇಕು ಅಂತಂದರೆ ನಾವು ದುಡಿಲೇಬೇಕು. ಆ ಟೈಮಲ್ಲಿ ಮಾಡಲೇಬೇಕಾಗಿರೋ ಕೆಲಸ ಆಗಿತ್ತು ಸರ್ ಅದು. ಬೇರೆ ಯಾವುದು ಜಾಬ್ಸು ಹೊರಗಡೆ ಹೋಗೋದಕ್ಕೆ ಬೇರೆ ಏನೋ ಆಪ್ಷನ್ನೇ ಇಲ್ಲ. ಹೇಗೆ ದುಡಿಬೇಕು ಅಂತಂದರೆ ಸುಮಾರು ಜನ ಕೆಲಸ ಇಲ್ಲದೆ ಹೆಚ್ಚು ಕಮ್ಮಿ ಒಂದು 6 ತಿಂಗಳು 7 ತಿಂಗಳೆಲ್ಲ ಮನೇಲಿ ಕೂತಿದ್ದಾರೆ. ಆ ಟೈಮಲ್ಲಿ ಏನು ಮಾಡ್ಕೊಬಂದಿದ್ವು, ಈ ಒಂದು ಆ ಟೈಮಲ್ಲಿ ನಾನು ಬಿಟ್ಟಿದ್ದೆ. ಮತ್ತು ಸ್ಟಾರ್ಟ್ ಮಾಡಿದ ಕಾರಣನೂ ಮೇಯ್ನ್ ಸರ್ವೈವಲ್ ಆಗೇ ಮತ್ತೆ ಸ್ಟಾರ್ಟ್ ಮಾಡಿದೆ ಸರ್ ಕೋವಿಡ್ ಟೈಮಲ್ಲಿ. ಫ್ಯಾಂಟಾಸ್ಟಿಕ್ ಸರ್. ನಾನು ಒನ್ ಮೋರ್ ಥಿಂಗ್, ನಾನು ಪಾಕಶಾಲಾ ಬಗ್ಗೆ ಹೇಳಬೇಕು ಅಂತ ಆದರೆ 2019 ಇಟ್ಸ್ ಎ ಟಫ್ ಟೈಮ್ ಫಾರ್ ಎವ್ರಿ ಒನ್ ಸರ್. ಕೋವಿಡ್ ಒಬ್ಬರಿಗೆ ಅಂತ ಕೋವಿಡ್ ಬಂದಿದ್ದ ಟೈಮಲ್ಲಿ ಸರ್ ನಾನು ಸ್ವಿಗ್ಗಿ ಝೊಮ್ಯಾಟೊ ಬಿಟ್ಟಿದ್ದೆ. ನಾನು ವಾಲಂಟಿಯರ್ ಆಗಿ ಕೋವಿಡ್ ಟಾಸ್ಕ್ ಫೋರ್ಸಲ್ಲಿ ವರ್ಕ್ ಮಾಡ್ತಾ ಇದ್ದೆ. ಆ ಟೈಮಲ್ಲಿ ಪಾಕಶಾಲಾದಿಂದ ಅವರೇ ಹೇಳ್ಕೊಂಡ್ಯಾರೋ ಎಲ್ಲಾದರೂ ಇಲ್ವೋ ಗೊತ್ತಿಲ್ಲ ನನಗೆ, ಇದು ಹೇಳೋದು ಸರಿನಾ ಇಲ್ಲ ಅಂತಲೂ ಗೊತ್ತಿಲ್ಲ ಸರ್. ಮೋರ್ ದ್ಯಾನ್ 600 ಪೀಪಲ್ಸ್ಗೆ
ಒಂದು ಊಟ ರೆಡಿ ಮಾಡಿಬಿಟ್ಟು ಒಬ್ರು ಕೊಡ್ತಾ ಇದ್ದಾರೆ ಅಂದರೆ ಅಂಥ ಟೈಮಲ್ಲಿ ವಿ ಶುಡ್ ಬಿ ವೆರಿ ಥ್ಯಾಂಕ್ಫುಲ್ ಟು ಪಾಕಶಾಲಾ ಟೀಮ್ ಫಾರ್ ಡೂಯಿಂಗ್ ಸಚ್ ಕೈಂಡ್ ಆಫ್ ವರ್ಕ್ ಫಾರ್ ದ ಪಬ್ಲಿಕ್ ಅಂತ. ಅವಾಗ ಒಂದು 600ರಿಂದ 1000 ಜನಕ್ಕೆ ಊಟ ಕೊಡ್ತಾ ಇದ್ರು ಪ್ರತಿನಿತ್ಯ, ಒಂದು ದಿವಸ ಎವ್ರಿ ಡೇ. ಒಂದು ದಿನ ಬಿಡ್ತಿದ್ದಂಗೆ ಅವ್ರು ಬಾಕ್ಸಲ್ಲಿ ಕೊಡ್ತಾ ಇದ್ರು. ಪಾಪ ಅವ್ರಿಗೆ ಪ್ಯಾಕ್ ಮಾಡಕ್ ಆಗ್ತಿರ್ಲಿಲ್ಲ ಅಂತ ಹೇಳ್ಬಿಟ್ಟು ನಾವು ವಾಲಂಟಿಯರ್ಸ್ ಕೈ ಕೊಟ್ಬಿಟ್ಟು ನಾವು ಪ್ಯಾಕ್ ಮಾಡಿಬಿಟ್ಟು ಕೊಡ್ತಾ ಇದ್ವಿ ಅದನ್ನ. ಹೌದಾ? ಸೊ ಆ ಟೈಮ್ ಅಂತೂ ತುಂಬಾ ಒಂದು ಒಳ್ಳೆ ಟೈಮ್ ಅಂತ ಹೇಳ್ಬೋದು ಸರ್. ಸೋ ನೈಸ್, ಭಾಳ ಖುಷಿ ಆಯ್ತು. ನಿಮಗೆ ಜನರಲಿ ತಗೊಂಡೋಗಿ ಡೆಲಿವರ್ ಮಾಡ್ತಿರಲ್ಲ, ಆವಾಗ ಕೆಲವರು ರೆಸ್ಪೆಕ್ಟಿಂದ ಮಾತಾಡಿಸ್ತಾರೆ, ತಗೋತಾರೆ, ಕಳಿಸ್ತಾರೆ. ಕೆಲವರು ತುಂಬ ಒರಟಾಗಿ ಮಾತಾಡ್ತಾರೆ, ಒಂಥರ ಕಸದ ಥರ ನೋಡ್ತಾರೆ. ಈ ಥರದೆಲ್ಲ ನಾವು ಓದಿರೋದು ನೋಡಿರೋದು ನಾವು. ನಿಮ್ಮ ಅನುಭವಕ್ಕೆ ಆ ಥರ ಕೆಟ್ಟ ಘಟನೆಗಳೇನಾದ್ರು ನಡೀತಾ? ಅಂದರೆ ನಿಮ್ಮನ್ನು ಇಲ್ಟ್ರೀಟ್ ಮಾಡಿದಂಥ ಘಟನೆಗಳೇನಾದ್ರು ನಡೀತಾ? ಸರ್, ಇವಾಗ ಎಕ್ಸಾಂಪಲ್ ನಾವು ಕೆಲವೊಂದು ಆಫೀಸ್ಗಳಿಗೆ ಹೋದರೆ ಡೆಲಿವರಿ ಬಾಯ್ಸ್ಗೆ ಲಿಫ್ಟಲ್ಲಿ ಅಲೋ ಇಲ್ಲ, ನೀವು ಸ್ಟೇರ್ಸಲ್ಲಿ ಬನ್ನಿ ಅಂತ ಇದ್ದಾರೆ. 8ನೇ ಫ್ಲೋರು 10ನೇ ಫ್ಲೋರು ಅದೆಲ್ಲ ಹತ್ಕೊಂಡು ಹೋಗ್ಬೇಕು. ಅಪಾರ್ಟ್ಮೆಂಟ್ಸ್ ಅನ್ಸುತ್ತೆ 10th ಫ್ಲೋರು 8th ಫ್ಲೋರು ನಮ್ಗೆ ಲಿಫ್ಟಲ್ಲಿ ಅಲೋ ಇರಲ್ಲ, ನಾವು ಹತ್ಕೊಂಡು ಹೋಗ್ಬೇಕು. ಹತ್ಕೊಂಡೋಗಿ ಮತ್ತೆ ಬರಬೇಕು. ಲೇಟಾಗಿ ಬಂದರೆ ವಾಚ್ಮನ್ ಕೇಳ್ತಾರೆ ಏನು ರೀ ಮಾಡ್ತಾರೆ ಇಷ್ಟೊತ್ತು ಅಂತ. ನಲ್ಲೇ ಅಂದರೆ ನೀವು ಲಿಫ್ಟ್ ಯೂಸ್ ಮಾಡಬಾರ್ದು ಅನ್ನೋ ಕಾರಣ ಏನು? ಇದು ಬರೀ ಎಂಪ್ಲಾಯೀಸ್ಗೆ ಇರೋದು, ನಿಮ್ಗಲ್ಲ. ನೀವು ಇದ್ರಲ್ಲಿ ಹೋಗಿ ಸ್ಟೇರ್ಸಲ್ಲಿ ಹೋಗಿ ಅನ್ನೋದು. ಫುಡ್ ಸ್ಮೆಲ್ ಬರುತ್ತೆ ಲಿಫ್ಟ್ ಒಳಗೆ. ಓಹೋ, ಹೇಳಿ. ಹಾಂ ಸರ್, ಈಗ ಈ ಆಫೀಸ್ಗಳಲ್ಲಿ ಆರ್ಡ್ರ್ ಮಾಡ್ತಾರೆ. ಈಗ ದೊಡ್ಡ ದೊಡ್ಡ ಬಿಲ್ಡಿಂಗ್ ಎಲ್ಲ ಇರುತ್ತೆ, ಅದರಲ್ಲಿ ಏನು ಮಾಡ್ತಾರೆ, ಅಲ್ಲಿಗೆ ತೊಗೊಂಬಂದು ಊಟ ಕೊಡಬೇಕು, ಅಲ್ಲಿಗೆ ಡೆಲಿವರಿ ಮಾಡಬೇಕು ಅಂತ ಹೇಳ್ತಾರೆ. ಈಗ ನಮ್ಮನ್ನು ಒಳಗಡೆ ಸೆಕ್ಯೂರಿಟಿ ಬಿಡೋಲ್ಲ, ಅವ್ರ ಹತ್ರ ಒಂದು ಸ್ವಲ್ಪ ಟೈಮ್ ವೇಸ್ಟು. ಮತ್ತು ಫೋನ್ ಮಾಡಿದ್ರೆ ಮೇಲ್ಗಡೆ ಬನ್ನಿ ಅಂತ ಎಷ್ಟೆಲ್ಲ ಹೇಳೋದು, ಈ ಥರ ಎಲ್ಲ ಒಂದು ಫೋನ್ ಕಾಲ್ಸ್ ಎಲ್ಲ ಬರ್ತಾ ಇರುತ್ತೆ. ಅವರು ಸೆಕ್ಯೂರಿಟಿಗಳು ಅದನ್ನು ಅಕ್ಸೆಪ್ಟ್ ಮಾಡಲ್ಲ. ಇದು ಒಂದು ಸ್ವಲ್ಪ ಪ್ರಾಬ್ಲಮ್ಸ್ ಇರುತ್ತೆ. ಮತ್ತು ಈ ಅಪಾರ್ಟ್ಮೆಂಟಲ್ಲೇನಾದರೂ ಆರ್ಡರ್ಸ್ ಬಂದರೆ ಅದು ಸೇಮ್ ಅದೇ ಥರನೇ ಆಗುತ್ತೆ. ತುಂಬ ದೊಡ್ಡ ದೊಡ್ಡ ಅಪಾರ್ಟ್ಮೆಂಟ್ಸ್ಗಳೆಲ್ಲ ಬರುತ್ತೆ, ಎಲ್ಲ ಫ್ಲೋರ್ಗೆ ತಂದುಕೊಡಿ ಅದೊಂದು ಇರುತ್ತೆ. ಅದಕ್ಕೆ ಟೈಮು ಇನ್ನೂ ಜಾಸ್ತಿ ಆಗುತ್ತೆ, ಅದೊಂದು ಇದಿರುತ್ತೆ. ಇದನ್ನೆಲ್ಲ ಸ್ವಲ್ಪ ಜನಗಳಿಗೆ ಸ್ವಲ್ಪ ಇದು ಮಾಡಬೇಕು ಅನ್ನೋದೊಂದು ರಿಕ್ವೆಸ್ಟು. ಸ್ವಲ್ಪ ಅವ್ರು ಇವಾಗ ಆಫೀಸಲ್ಲಿದ್ದರೆ ಸ್ವಲ್ಪ ಕೆಳಗಡೆ ಬರ್ಬೋದು, ನಾವು ಮುಂಚೆನೇ ಒಂದು ಸಲ ಕಾಲ್ ಮಾಡಿರ್ತೀವಿ. ಕೆಳಗಡೆ ಬಂದು ತೊಗೊಂಡ್ರೆ ಸಮಸ್ಯೆ ಇರಲ್ಲ. ನಾವೇ ಹೋಗಿ ಅಲ್ಲೇ ಅವ್ರು ಇರೋ ಹತ್ರನೇ ಕೊಡಬೇಕು ಅಂದರೆ ಕಷ್ಟ ಆಗುತ್ತೆ. ಓಕೆ. ಬಟ್ ನಿಮ್ಗೆ ಅವಮಾನ ಮಾಡಿದಂಥದ್ದು ಆ ಥರದ್ದು ಏನಾರು ಆಗಿದೆಯಾ? ಸರ್, ಬಾರೋ ಇಲ್ಲಿ ಎತ್ಕೊಂಬರೋ 4ನೇ ಫ್ಲೋರ್ಗೆ ಎತ್ಕೊಂಬರೋ. ನಾನು 4ನೇ ಫ್ಲೋರ್ಗೆ ಆರ್ಡರ್ ಹಾಕಿರೋದು, ನೀನು ಕೆಳಗಡೆಯಿಂದ ಹೆಂಗೆ ಕೊಡ್ತೀಯಾ, ಮೇಲ್ಗಡೆ ಮೇಲೆ ಕಂಪ್ಲೇಂಟ್ ಮಾಡ್ತೀನಿ. ಸರ್, ಇದು ಸ್ಟಾರ್ಟಿಂಗ್ ಪೀರಿಯಡಲ್ಲಿ ತುಂಬ ಇತ್ತು ಅವಮಾನ ಅನ್ನೋದು. ಯಾವ ಥರ ಅಂತಂದರೆ ಸರ್, ಕ್ಯಾಶ್ ಆರ್ಡರ್ ಅಂತ ಬರ್ತಾ ಇತ್ತು. ಸ್ವಲ್ಪ ಜನ ಏನು ಮಾಡ್ತಿದ್ರು ಅಂತಂದರೆ 700-800 ರೂಪಾಯಿ ಮೇಲಿಂದ ಆರ್ಡರ್ ಮಾಡಿಬಿಡೋದು, ಮನೆ ಹತ್ರ ಬರ್ತಿದ್ದಂಗೆ ಆರ್ಡರ್ ಕ್ಯಾನ್ಸಲ್ ಮಾಡೋದು, ಮಾಡಿಬಿಟ್ಟು ಫೇಕ್ ಆರ್ಡ್ರು ಅಂತ. ಸರ್, ಅವ್ರಿಗೆ ಊಟ ಬೇಕು, ಅವ್ರು ದುಡ್ಡು ಕೊಟ್ಟು ತೊಗೊಳ್ಳೋ ಕೆಪಾಸಿಟಿ ಇರಲ್ಲ ಅವ್ರ ಹತ್ರ. ಅವ್ರು ಏನು ಮಾಡ್ತಾರೆ ಅಂದರೆ ಫೇಕ್ ಆರ್ಡರ್ ಅಂತ ಮಾಡ್ತಾರೆ. ದುಡ್ಡು ಕೊಡ್ದಿದ್ದಂಗೆ ಡೆಲಿವರಿ ಬಾಯ್ಗೆ ಏನಾದರೂ ದುಡ್ಡು ಕೊಟ್ಬಿಟ್ಟು ಆ ಫುಡ್ಡನ್ನು ಇಸ್ಕೊಬಿಡೋಣ ಅನ್ನೋ ಥರ. ಆ ಜಾಗಕ್ಕೆ ಹೋದಾಗ ಸರ್, ಟು ಬಿ ಫ್ರ್ಯಾಂಕ್, ಒಂದೊಂದು ಏರಿಯಾಗಳಲ್ಲಿ ಹೇಗಾಗತ್ತೆ ಅಂತಂದರೆ 4-5 ಜನ ಸುತ್ತಾಕೋಬಿಡೋರು. ಕೊಡೋ, ಇದು ನಂದೇ ಆರ್ಡ್ರು, ಕೊಡಲ್ಲ ಅಂದರೆ ಇಲ್ಲಿಂದ ಹೆಂಗೆ ಹೋಗ್ತೀಯ ನೋಡ್ತೀನಿ. ಈ ಥರ ಬೆದರಿಕೆಗಳು ಸುಮಾರೆಲ್ಲ ಮೊದಲಾಗ್ತಾಯಿತ್ತು ಸರ್. ಇವಾಗ ಅಪ್ಲಿಕೇಶನ್ಸ್ಗಳನ್ನು ಯಾವ ಥರ ಇಂಟಿಗ್ರೇಟ್ ಮಾಡ್ಯಾರೆ ಅಂತಂದರೆ ಈವನ್ ಫಾರ್ ಡೆಲಿವರಿ ಬಾಯ್ಸ್ ಕೂಡ ಸೇಫ್ಟಿ ಇರಬೇಕು. ಈ ಥರ ಎಲ್ಲ ಪ್ರಾಬ್ಲಮ್ಸ್ಗಳು ಫೇಸಸ್ ಆಗುತ್ತೆ ಅಂತ. ಇನ್ ಕೇಸ್ ಆಫ್ ಅದೇನೋ ಫೇಕ್ ಆರ್ಡರ್ ಅಂತ ಗೊತ್ತಾದರೆ ಮೋರ್ ದೆನ್ ಈಗ 500 ರೂಪೀಸ್ ಮೇಲಿಂದ ನಾವು ಕ್ಯಾಶ್ ಆರ್ಡರು ಮಾಡೋಕ್ಕೆ ಬರಲ್ಲ ಜನಗಳು. ಸೊ ಅದೊಂದು ಹೆಲ್ಪ್ ಮಾಡಿಬಿಟ್ಟು 200-300 ರೂಪಾಯಿ ಆದರೆ ಏನೋ ಕೈಯಿಂದನೇ ಹೋಗಲಿ ಅಂತ ಅನ್ಕೋಬೋದು ಸರ್. 700-800 ರೂಪಾಯಿ ದುಡಿಯೋದೇ ಅಷ್ಟು ದುಡ್ಡಾಗಿ ನಮ್ಮ ಕೈಯಿಂದನೇ ಹೋಗುತ್ತೆ ಅಂತಂದರೆ ಅವಾಗ ತುಂಬ ಕಷ್ಟ ಆಗ್ತಾಯಿತ್ತು. ಇವಾಗೆಲ್ಲ ಒಂಥರ ನೀಟಾಗಿ ಸರಿ ಮಾಡಿದ್ರು ಸರ್ ಆ ಥರ ಇಶ್ಯೂಸ್ಗಳನ್ನ. ವೆರಿ ಗುಡ್. ಈಗ ನಾನು ಹೇಳ್ದಂಗೆ ಕೆಲವರು ಅವಮಾನಗಳು ನಡೆಯುತ್ತೆ, ಅದೇ ರೀತಿ ಅಪ್ರಿಷಿಯೇಟ್ ಮಾಡೋರು ಇದ್ದಾರೆ, ಗೌರವ ಕೊಡೋರು ಇದ್ದಾರೆ, ತುಂಬ ಪ್ರೀತಿಯಿಂದ ಮಾತಾಡ್ಸೋರು ಇದ್ದಾರೆ. ಆ ಥರದ್ದು ಸಂದರ್ಭಗಳು ಯಾವ್ದಾದ್ರು ನಡೆದಿದೆಯಾ ನಿಮ್ಮ ಲೈಫಲ್ಲಿ? ನಡೆದಿದೆ ಹೇಳಿ. ಆನ್ ಟೈಮ್ಗೆ ಏನಾದರೂ ನಾವು ಡೆಲಿವರಿಗೆ ಕೊಟ್ಟರೆ ಅವರು ಪ್ರೀತಿಯಿಂದ ಏನಾದರೂ ಒಂದು 10 ರೂಪಾಯಿ 20 ರೂಪಾಯಿ ಟಿಪ್ಸ್ ಕೊಟ್ಟಿದ್ದಾರೆ. ಒಂಥರ ರೆಸ್ಪೆಕ್ಟಿವ್ ಆಗಿ ಮಾತಾಡಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಈ ಥರ ಎಲ್ಲ ಮಾತಾಡಿದ್ದಾರೆ. ಅದು ನಡೆದಿದೆ ಸರ್, ಸುಮಾರು ನಡೆದಿದೆ ಸರ್. ಈಗ ಸಮ್ ಅಪ್ಲಿಕೇಶನ್ಗಳಲ್ಲಿ ನಮ್ಮದು ಬಯೋ ಅಂತ ತೋರಿಸುತ್ತೆ ಕಸ್ಟಮರ್ಸ್ಗಳಿಗೆ. ಅದರಲ್ಲಿ ನೀವೇನು ಓದ್ತಾ ಇದ್ದೀರಾ, ಯಾವ ಕಾರಣಕ್ಕೆ ಮಾಡ್ತೀರಾ ಅಂತ ಆಪ್ಷನ್ ಇರ್ತಿತ್ತು. ನಾನು ಅದರಲ್ಲಿ ಲಾ ಆಸ್ಪಿರೆಂಟ್ ಅಂತ ಹಾಕ್ಕೊಂಡಿದ್ದೆ. ಸೊ ಒಂದು ಆರ್ಡರ್ ಬಿದ್ದಿತ್ತು MG ರೋಡ್ ನಿಯರ್ ಬೈ. ಅಜ್ಜಿ ತಾತ ಹೋದೆ, ಅವರು ಏನು ಮಾಡಿದ್ದಾರೆ ಅಷ್ಟರೊಳಗೆ ಚೆಕ್ ಮಾಡಿದ್ದಾರೆ. ಅಪ್ಲಿಕೇಶನಲ್ಲಿ ನಮ್ಮ ಡೀಟೇಲ್ಸ್ ತೋರಿಸುತ್ತೆ ಸರ್. ಡೆಲಿವರಿ ಬಾಯ್ ಗಾಡಿ ನಂಬರ್ ಯಾವುದು, ಒಂದು ಅಡ್ರೆಸ್ ಏನು ಎಲ್ಲ ತೋರಿಸ್ತಾ ಇರುತ್ತೆ. ನನ್ನ ಬಯೋದಲ್ಲಿ ಅವ್ರು ನೋಡಿಬಿಟ್ಟಿದ್ದಾರೆ ಲಾ ಆಸ್ಪಿರೆಂಟ್ ಅನ್ನೋದನ್ನು. ನಾನು ಅವತ್ತು ಬೇರೆ ನಾನು ವೈಟ್ ಶರ್ಟು ಬ್ಲ್ಯಾಕ್ ಪ್ಯಾಂಟು ಕಾಲೇಜ್ ಮುಗಿಸ್ಕೊಂಡು ಹಂಗೆ ಮಾಡ್ತಾಯಿದ್ದೆ. ಕರೆದ್ರು, ಒಳಗೆ ಬಾರಪ್ಪ ಅಂತಂದರು. ಮೇಡಮ್ ಇಲ್ಲೇ ಕೊಟ್ಬಿಟ್ಟು ಹೋಗ್ತೀನಿ ಬೇರೆ ಆರ್ಡರಿಗೆ. 5 ನಿಮಿಷ ಆಫ್ ಮಾಡಿಬಿಟ್ಟು ಒಳಗಡೆ ಬಾರಪ್ಪ ಅಂದರು. ಹೋದೆ ಒಳಗೆ, ಕಾಫಿ ಕೊಟ್ಟರು. ಕಾಫಿ ಕುಡಿದ್ಮೇಲೆ 500 ರೂಪಾಯಿ ಕೊಟ್ಟರು. ಮೇಡಮ್ ಇದು ಆನ್ಲೈನ್ ಪೇ ಆಗಿದೆ ಅಂತ ಹೇಳಿದೆ ನಾನು.
ನಾನು ಇದು ಕೊಡ್ತಿರೋದು ನಿನ್ನ ಎಜುಕೇಷನಿಗೆ ಹೆಲ್ಪ್ ಆಗಲಿ ಅಂತ ಇದರಲ್ಲೂ ಹಾಕ್ಕೊಂಡಿದ್ಯಾ ಲಾ ಓದ್ತಾ ಇದ್ದೀನಿ ಅಂತಂದೆ. ಚೆನ್ನಾಗಿ ಓದು ಅಂತ ಹೇಳಿಬಿಟ್ಟು ಆಶೀರ್ವಾದ ಮಾಡಿಬಿಟ್ಟು 500 ರೂಪೀಸ್ ಟಿಪ್ಸ್ ಕೊಟ್ಟರು ಸರ್ ಅವತ್ತು. ಓಕೆ ಸರ್ ಕೆಲವೊಂದು ಸತಿ ನಾವು ಕೇಕ್ಸ್ ಡೆಲಿವರಿ ಕೊಡ್ತಾ ಇರ್ತೀವಿ. ಕೇಕ್ಸ್ ಡೆಲಿವರಿ ಕೊಡುವಾಗ ಒಂಚೂರು ಡ್ಯಾಮೇಜ್ ಆಗಲ್ಲ. ಕೆಲವರು ಏನು ಮಾಡ್ತಾರೆ, ಇಟ್ಕೊಂಡು ಹೋಗ್ತಾರೆ, ಡ್ಯಾಮೇಜ್ ಮಾಡಿಬಿಡ್ತಾರೆ, ಹಂಗೆ ಎತ್ತು ಕೊಟ್ಬಿಡ್ತಾರೆ. ಕೆಲವು ಸತಿ ಓಪನ್ ಮಾಡಿ ನೋಡಿದಾಗ ಖುಷಿಯಾಗಿಬಿಟ್ಟು ಕೆಲವು ಸತಿ ಟಿಪ್ಸ್ ಜಾಸ್ತಿ ಕೊಟ್ಟಿರ್ತಾರೆ ನಮಗೆ ಆ ಟೈಮಲ್ಲೆಲ್ಲ. ಸರ್ ಕ್ಲೀನಾಗಿ ಎತ್ಕೊಂಡ್ಬಂದಿದ್ರೆ ಒಂಚೂರು ಡ್ಯಾಮೇಜ್ ಮಾಡಿಲ್ಲ ಅಂತ ಹೇಳ್ಬಿಟ್ಟು. ಅಂದರೆ ಇವಾಗ ಈ ಟಿಪ್ಸ್ ವಿಚಾರಕ್ಕೆ ಬಂದಾಗ ಈ ಟಿಪ್ಸ್ ಅನ್ನೋದು ಡೈರೆಕ್ಟಾಗಿ ನಿಮಗೆ ಕ್ಯಾಶಲ್ಲೇ ಕೊಡ್ತಾರೋ ಅಥವಾ ಆನ್ಲೈನಲ್ಲಿ ಪೇ ಆಗಿ ಅದು ನಿಮಗೆ ಬರುತ್ತಾ? ಸರ್ ಆನ್ಲೈನ್ ಕೆಲವರು ಕೊಡ್ತಾರೆ, ಕೆಲವರು ಡೈರೆಕ್ಟಾಗಿ ಕೊಡ್ತಾರೆ. ಆನ್ಲೈನ್ ಕೊಟ್ಟರೆ ಅಲ್ಲೋಗಿ ಅಲ್ಲಿಂದ ನಮ್ಗೆ ಬರೋಷ್ಟೊತ್ತಿಗೆ ಅಲ್ಲಿ ಸ್ವಲ್ಪ ಕಮ್ಮಿಯಾಗಿ ಬರುತ್ತೆ ಸರ್ ಅದು. ಅವರು ಒಂಚೂರು ಅಲ್ಲಿ ಎಕ್ಸಾಂಪಲ್ 50 ರೂಪಾಯಿಗೆ ನಮ್ಗೆ 5 ರೂಪಾಯಿ 10 ರೂಪಾಯಿ ಹೆಂಗೆ ತೋರಿಸ್ತಾರೆ ಅಷ್ಟೇ ಅದು. ಓಕೆ ಓಕೆ ಓಕೆ. ಬಟ್ ಡೈರೆಕ್ಟಾಗಿ ಕ್ಯಾಶ್ ಕೊಟ್ಟರೆ ನಿಮ್ಮದೇ ಹಾಕೊಂಡು ಬರುತ್ತೆ, ನಮ್ಮ ಕೈಗೆ ಬರುತ್ತೆ. ಫ್ಯಾಂಟಾಸ್ಟಿಕ್. ಅಂದರೆ ಈ ನನ್ನ ಪ್ರಕಾರ ಏನಂದರೆ ಈ ಥರ ಸಂದರ್ಭದಲ್ಲಿ ನಿಮಗೆ ನಾವೇನಾದ್ರು ಥ್ಯಾಂಕ್ಸ್ ಹೇಳಬೇಕು ಅಂದರೆ ಡೈರೆಕ್ಟಾಗಿ ಕ್ಯಾಶ್ ಕೊಡೋದೇ ಬೆಟ್ರು. ನಿಮ್ಮ ಪೂರ್ತಿ ನಿಮಗೆ ಬರುತ್ತೆ. ಇದರ ಮಧ್ಯ ಅದೊಂಚೂರು ಅಲ್ಲಿ ಡಿಟೆಕ್ಟ್ ಆಗುತ್ತೆ. ಕಸ್ಟಮರ್ ಕೇಳ್ತಾರೆ ಅದ್ರ ಟಿಪ್ಸ್ ಹಾಕಿ 50 ರೂಪೀಸ್ ನೋಡಿ ಅಂದ್ರು, ನಮ್ಗೆ ಅದು ತೋರಿಸಿ 10 ರೂಪೀಸ್ 5 ರೂಪೀಸ್ ತೋರಿಸಿರ್ತಾರೆ ಸರ್. ಅಷ್ಟೇ ಸರ್ ತೋರಿಸಿರೋದು ಅಂದರೆ ಸರಿ ಬಿಡಿ ಸರ್ ಅಂತಾರೆ ಅವಾಗ. ನಿಮಗೆ ಇವಾಗ ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ, ಇಂಥ ಆರ್ಡರ್ ತೊಗೊಂಡೋಗಿ ಇಂಥ ಜಾಗಕ್ಕೆ ಕೊಡಬೇಕು ಅಂತ ಒಂದು ನೋಟಿಫಿಕೇಶನ್ ಬರುತ್ತೆ. ಆ ಆರ್ಡ್ರನ್ನ ಡೆಲಿವರ್ ಮಾಡೋದಕ್ಕೆ ಸ್ಪೆಸಿಫಿಕ್ ಟೈಮ್ ಕೊಟ್ಟಿರ್ತಾರೆ, ನಿಮ್ಗೆ ಇಷ್ಟು ನಿಮಿಷದಲ್ಲೇ ಡೆಲಿವರ್ ಮಾಡೋದು ಅಂತ ಬಂದಿರುತ್ತಾ? ಹೌದು ಸರ್. ಹಾಂ, ಎಷ್ಟು ನಿಮಿಷ ಇರುತ್ತೆ ನಿಮಗೆ? ಸರ್ 30 to 40 ಮಿನಿಟ್ಸ್ ಇರುತ್ತೆ ಸರ್. 30 to 40 ಮಿನಿಟ್ಸಲ್ಲಿ ಅದು ಎಲ್ಲಿದೆಯೋ ಅಡ್ರೆಸ್ ಅಲ್ಲಿಗೆ ಹೋಗಿ ಕೊಡಬೇಕು ಸರ್. ಅಂದರೆ ಆ ಅಡ್ರೆಸ್ಸು ನೀವು ಪಿಕಪ್ ಪಾಯಿಂಟಿಂದ ತುಂಬ ದೂರ ಇರುತ್ತೆ ಅಂತ ಅದು ಹೆಂಗೆ ಕ್ಯಾಲ್ಕುಲೇಟ್ ಮಾಡ್ತಾರೆ? ಸರ್ ಮ್ಯಾಪ್ ಚೆನ್ನಾಗಿ ಮ್ಯಾಪ್ ಬರುತ್ತೆ, ಮ್ಯಾಪ್ ಮಾಮೂಲು ಡೈರೆಕ್ಷನ್ ಇರುತ್ತೆ, ಡೈರೆಕ್ಷನ್ ಫಾಲೋ ಅಪ್ ಮಾಡ್ಕೊಂಡು ಅಲ್ಲ ಕ್ರೀಡಾ ಅದ್ರ ಪ್ರಕಾರನೇ ನಿಮ್ಮ ಟೈಮಿಂಗ್ ಕೊಟ್ಟಿರ್ತಾರ ಅಂತ ನಾನು ಕೇಳ್ತೀನಿ. ಅಪ್ಲಿಕೇಶನ್ ಇಂಟಿಗ್ರೇಟೆಡ್ ಆಗಿರುತ್ತೆ. ಈಗ ಪಾಕಶಾಲೆ ಅಂತ ತಗೊಂಡ್ರೆ ಇಲ್ಲಿಗೆ ಬರೋದಕ್ಕೆ ಎಷ್ಟು ದೂರ ಅಂತ, ನಾನಿರೋ ಜಾಗದಿಂದ ಅಲ್ಲಿಂದ ಮತ್ತು ಕಸ್ಟಮರ್ ಪ್ಲೇಸಿಗೆ ಎಷ್ಟು ದೂರ ಅಂತ ಅದ್ರ ಮೇಲೆ ಟೈಮು ಆಟೋಮೆಟಿಕ್ಕಾಗಿ ಕ್ಯಾಲ್ಕುಲೇಟ್ ಆಗಿಬಿಟ್ಟು ಇಂತಿಷ್ಟು ಟೈಮ್ ಅಂತ ತೋರಿಸುತ್ತೆ. ಆ ಟೈಮಲ್ಲಿ ನಾವು ಹೋಗಿಲ್ಲ ಅಂತಂದರೆ ನಮಗೆ ದುಡ್ಡು ಕಟ್ಟಾಗೋದಿರ್ಬೋದು, ಪೆನಾಲ್ಟಿ ಉಂಟು ಇರುತ್ತೆ ಸರ್. ಇರುತ್ತೆ ಸರ್. ಸೌಂಡ್ ಆಗ್ತಾ ಇರುತ್ತೆ ಅದು. ನೀವು ಆ ಟೈಮಲ್ಲಿ ರೀಚ್ ಆಗಿಲ್ಲ ಅಂದರೆ, ಇವಾಗ ಪಿಕಪ್ ಮಾಡಿದ್ಮೇಲೂ ನೀವು ಮೂವ್ ಮಾಡಿಲ್ಲ ಅಂದರೂ ಅಲಾರ್ಮ್ ಇದಾಗ್ತಾ ಇರುತ್ತೆ ನಿಮಗೆ, ಅಲರ್ಟ್ ಮಾಡುತ್ತೆ ಲೇಟ್ ಆಗ್ತಿದೆ ಅಂತ. ಆ ಥರ ಲೇಟಾಗಿ ಡೆಲಿವರ್ ಮಾಡಿದ್ರೆ ಒಂದು ಕಡೆ ನಿಮಗೆ ಕೊಡಬೇಕಾಗಿದ್ದ ಸಂಬಳದಲ್ಲಿ ಕಟ್ಟಾಗತ್ತೆ ಅಂತ ಹೇಳ್ತಾ ಇದ್ದೀರಾ. ತೀರಾ ಅದನ್ನು ನೆಗೆಟಿವ್ ಆಗಿ ತೊಗೊಂಡು ನಿಮ್ಮ ಜೊತೆ ರಫ್ ಆಗಿ ನಡ್ಕೊಳ್ತಕ್ಕಂಥ ಕಸ್ಟಮರ್ಸು ಇದ್ದಾರೆ? ಇಲ್ಲ, ಯಾಕಂದರೆ ಇದು ನಿಮ್ಮ ಕಂಟ್ರೋಲಲ್ಲೇ ಇಲ್ಲ. ಉದಾಹರಣೆಗೆ ನೀವು ಗಾಡೀಲಿ ಹೋಗ್ತಾ ಇರ್ತೀರಾ, ಟೈಮ್ ತೋರಿಸ್ತಾ ಇರುತ್ತೆ ಮ್ಯಾಪಲ್ಲಿ 30 ನಿಮಿಷಕ್ಕೆ ಹೋಗ್ಬೋದು ಅಂತ, ಪಂಕ್ಚರ್ ಆಗ್ಬಿಡುತ್ತೆ, ಅವಾಗ ಏನು ಮಾಡ್ತೀರಾ ನೀವು? ಸರ್ ಕೆಲವು ಕಸ್ಟಮರ್ಸ್ಗೆ ನಾವು ಫೋನ್ ಮಾಡಿ ಹೇಳ್ತೀವಿ, ಸರ್ ಟ್ರಾಫಿಕಲ್ಲಿ ಇದ್ದೀವಿ, ಒಂದು 10 ನಿಮಿಷ ಹೆಚ್ಚು ಕಮ್ಮಿ ಆಗುತ್ತೆ ಸರ್. ಓಕೆ ಸರ್ ತಂದ್ಕೊಡಿ ಅಂತಾರೆ. ಕೆಲವರು ನಾವು 1 hour ಆಯ್ತು ಬುಕ್ ಮಾಡಿ ಇನ್ನೂ ಬಂದಿಲ್ಲ, ಏನ್ರಿ ಮಾಡ್ತಾ ಇದ್ದೀರಾ ಅಂತಾರೆ. ಅಲ್ಲ, ಪಂಕ್ಚರ್ ಆದರೂ ಕೂಡ ನೀವು ತೊಗೊಂಡೋಗೋಕ್ಕಾಗಲ್ವಲ್ಲ, ನೀವು ನಿಮ್ಮ ಕೈಯಲ್ಲಿ ಇಲ್ದಿರೋದು ಅದು. ಅವಾಗ ಹೇಳ್ತಾರೆ ನನ್ನ ಪ್ರಾಬ್ಲಮ್ ಅಲ್ವಲ್ಲ, ನಿಮ್ಮ ಪ್ರಾಬ್ಲಮ್ ಅಂತ ಹೇಳ್ತಾರೆ. ಅಲ್ಲ, ಅವಾಗ ನೀವು ಹೆಂಗೆ ಡೆಲಿವರ್ ಮಾಡ್ತೀರಾ ಸರ್? ಇದೇ ಸಿಚುವೇಶನ್ನು ಅಂದ್ರೆ ರೀಸೆಂಟ್ ಆಗಿದೆ. ಮಾಮೂಲು ಟ್ರಾಫಿಕ್ನಾಗ ಇದ್ದಾಗ ಕ್ರ್ಯಾಶ್ ಮಾಡಿಬಿಟ್ರು, ಬೈಕ್ ಬಂದ್ಬಿಟ್ಟು ಕ್ರ್ಯಾಶ್ ಮಾಡಿದಾಗ ಬೈಕ್ ಅವ್ರು ಇತ್ಕೊಂಡು ಡ್ಯಾಮೇಜ್ ಆಗಿತ್ತಲ್ಲ, ಸೊ ಪೇ ಮಾಡು ಬೈಕ್ ಎತ್ಕೊಂಡೋದ್ರು. ಸೊ ಕಸ್ಟಮರು ಪೀಕ್ ಅವರ್ಸ್ ಎಲ್ಲ 2:30 ಆಗೈತೆ, ಹೊಟ್ಟೆ ಹಸ್ಕೊಂಡಿರ್ತಾರೆ. ಸೊ ಹೆಂಗೆ ಡೆಲಿವರ್ ಮಾಡೋದು? ಬೈಕ್ ತಿರುಗಿ ನಾನು ಆಫ್ಟರ್ ಹೋಗಿ ರಿಲೀಸ್ ಮಾಡಿಸ್ಕೊಂಡು ಬೈಕ್, ಬಟ್ ಫ್ರೆಂಡಿಗೆ ಫೋನ್ ಮಾಡಿ ಆ ಬೈಕ್ ತಗೊಂಡು ಆ ಬೈಕಲ್ಲೂ ಡೆಲಿವರಿ ಕೊಟ್ಟು ಬಂದಿದ್ದೆ. ಆ ಸಿಚುವೇಶನ್ಸು ಫೇಸ್ ಮಾಡಿದ್ವಿ. ಓಕೆ. ಮತ್ತು ಈ ಪೊಲೀಸ್ನವರ ಟ್ರಾಫಿಕ್ ಜಾಮ್ ಆಗುತ್ತೆ, ನೀವೆಲ್ಲ ಒಂದು ಸುಳ್ಕೊಂಡು ಹೋಗ್ಬೇಕು, ಅವಾಗ ಪೊಲೀಸ್ನವ್ರು ಹಿಡ್ಕೊಳ್ಳೋದು, ರಾಂಗ್ ರೂಟಲ್ಲಿ ಬಂದಿದೆಯಾ ಅನ್ನೋದು, ಈ ಥರದ್ದೆಲ್ಲ ಘಟನೆಗಳು ನಡೆಯುತ್ತೆ ಸರ್. ನಡೆಯುತ್ತೆ ಸರ್. ನಿಮ್ಗೇನ ಆ ಥರ ಅನುಭವ ಆಗಿದೆ ಸರ್? ಈ ಥರ ಅದೇ ಟ್ರಾಫಿಕ್ ಎಲ್ಲ ನಾವು ನೋಡ್ತೀವಿ, ಅವಾಗ ಬೇರೆ ಕಡೆ ಹೋಗೋಕ್ಕೆ ಟ್ರೈ ಮಾಡ್ತೀವಿ, ಸಿಂಗಲ್ ಆನ್ ದ ವೇ ಅದರಲ್ಲೆಲ್ಲ. ಆಗೇನು ಮಾಡ್ತಾರೆ, ಹಿಡ್ಕೊಬಿಡ್ತಾರೆ. ಆಗ ತುಂಬ ರಿಕ್ವೆಸ್ಟ್ ಮಾಡ್ಕೋಬೇಕು. ಕೆಲವರು ಓಕೆ ಬಿಡ್ತಾರೆ, ಕೆಲವರು ಒಂದೊಂದ್ಸಲ ಬಿಡಲ್ಲ. ಅದು ಪ್ರಾಬ್ಲಮ್ಮು ಫೇಸ್ ಮಾಡ್ತೀವಿ ಸರ್. ಓಕೆ. ಮಳೆ ಬಂದಾಗ ನಮ್ಗೆ ಏನಾಗುತ್ತೆ ಅಂದರೆ, ನಾವು ಮಳೆಯಲ್ಲಿ ನಡ್ಕೊಂಡು ಹೋಗಿರ್ತೀವಿ, ರೈನ್ ಕೋಟು ಫುಲ್ ಒದ್ದೆ ಆಗಿರುತ್ತೆ, ಅಂದರೆ ಬಟ್ಟೆ ಫುಲ್ ತೆಳಾಗ್ಬಿಟ್ಟು ರೈನ್ ಕೋಟ್ ಒದ್ದೆ ಆಗಿರುತ್ತೆ. 5ನೇ ಫ್ಲೋರಲ್ಲಿ ಇದ್ದೀವಿ, ಬನ್ನಿರಿ ಮೇಲ್ಗಡೆ ಅಂತಾರೆ. ಅಯ್ಯಯ್ಯೋ. ಆವಾಗ ನಮ್ಮ ಬಟ್ಟೆ ನಿಂದಾಗ ನಮ್ಮ ಸ್ಟೆಪ್ಸು ಇಡೋಕ್ಕೂ ಆಗಲ್ಲ. ಆ ಥರದ ಟೈಮಲ್ಲಿ ಇಲ್ಲ ಸರ್ ಬನ್ನಿ ಸರ್ ಅಂದರೆ, ಇಲ್ಲ ರೇ ಕಂಪ್ಲೇಂಟ್ ಮಾಡ್ತೀನಿ ರೀ, ನಿಮ್ಮ ಮೇಲೆ ಕಂಪ್ಲೇಂಟ್ ಮಾಡ್ತೀನಿ, ನೀವು ನಮ್ಮ ಮನೆಗೆ ತಂದು ಕೊಟ್ಟಿಲ್ಲ, ರೋಡ್ ಕೊಟ್ಬಿಟ್ಟೋದ್ರು ಅಂತ ಹೇಳ್ತಿದ್ದಾರೆ ಅಂತಾರೆ. ಓ, ಅಂದರೆ ಜನಗಳಿಗೆ ಮಾನವೀಯತೆ ಇಲ್ಲದ್ರೆ ಇವೆಲ್ಲ ಸಮಸ್ಯೆ ಆಗ್ತಾ ಹೋಗುತ್ತೆ ಸರ್. ಮಾನವೀಯತೆ ಇಲ್ಲ ಸರ್ ಅವ್ರ ಹತ್ರ. ಯಾಕೆ ಅಂದರೆ ಕೆಲವು ಸತ್ತೆ ನಮ್ಮ ಹತ್ರ 1 ರೂಪಾಯಿ 2 ರೂಪಾಯಿ ಚೇಂಜ್ ಇಲ್ಲ ಅಂತ ಇಟ್ಕೊಳ್ಳಿ, ಅವ್ರು ಕ್ಯಾಶ್ ಆನ್ ಡೆಲಿವರಿ ಕೊಟ್ಟಾಗ ರೀ ನಂಗೆ 2 ರೂಪಾಯಿ ಕೊಡಲೇಬೇಕು ನೀವು ಅಂತಾರೆ. ನಮ್ಮ ಹತ್ರ ಇದೆ ಕೊಟ್ಬಿಡ್ತೀವಿ ಸರ್. ಆ ಟೈಮಲ್ಲಿ ಇಲ್ಲ ಅಂದಾಗ ತೊಗೊಳ್ಳಿ 10 ರೂಪಾಯಿ ನಾವೇ ಕೊಟ್ಬಿಡ್ತೀವಿ ಅವ್ರಿಗೆ.
ತೊಗೊಳ್ಳಿ ನೀವು ನಮ್ಮ ಕಾಸಲ್ಲಿ ಮಜಾ ಮಾಡಿ ಅಂತ ಕೊಟ್ಬಿಡ್ತೀವಿ. ಈ ಕ್ಯಾಶ್ ಆನ್ ಡೆಲಿವರಿ ನಡೆಯುತ್ತಾ? ಬರುತ್ತೆ. ಹೌದು ಸರ್, ಕ್ಯಾಶ್ ಆನ್ ಡೆಲಿವರಿ ಹೌದು ಸರ್. ನೀವು ಅಲ್ಲಿ ತೊಗೊಂಡು ಹೋದಾಗ ಅವ್ರು ಕ್ಯಾಶ್ ಕೊಡದೇ ಇದ್ರೆ ನಾನು ಆನ್ಲೈನ್ ಪೇ ಮಾಡಿದ್ದೀನಿ ಅಂತ ಗಲಾಟೆಗಳು ಮಾಡಿದ ಸರ್. ಆನ್ಲೈನ್ ಪೇ ಮಾಡಿದ್ರೆ ನಮಗೆ ಇಮಿಡಿಯೇಟ್ ಮೆಸೇಜ್ ಬರುತ್ತೆ ಸರ್. ಅದು ಆನ್ಲೈನ್ ಪೇಮೆಂಟ್ ಆಗಿರುತ್ತೆ. ಇಲ್ಲ ನಿಮ್ಮ ಪ್ರಾಬ್ಲಮ್ ನಿಮ್ದೇನು ಇಂಟರ್ನೆಟ್ ನಿಮ್ದೇನೋ ಪ್ರಾಬ್ಲಮ್, ನಾನು ಪೇ ಮಾಡಿದ್ದೀನಿ ಅಂತ ಕಸ್ಟಮರ್ ಕೇರ್ ಮಾಡ್ತೀವಲ್ಲ ಸರ್. ಅವಾಗ ಕಸ್ಟಮರ್ ಕೇರ್ಗೆ ಇಮಿಡಿಯೇಟ್ ಮಾಡಿದಾಗ ವಿತಿನ್ ಸೆಕೆಂಡ್ಸಲ್ಲಿ ನಮ್ಗೆ ಕನೆಕ್ಟ್ ಆಗುತ್ತೆ. ವಿತಿನ್ ಸೆಕೆಂಡ್ಸಲ್ಲಿ ಕನೆಕ್ಟ್ ಆದಾಗ ಅವ್ರು ನಮಗೆ ಇಲ್ಲ ಆನ್ಲೈನ್ ಪೇಮೆಂಟ್ ಆಗಿಲ್ಲ, ಕ್ಯಾಶ್ ಇಸ್ಕೊಂಡ್ಬನ್ನಿ ಅಂತ ಹೇಳ್ತಾರೆ ಅವರು. ನೀವು ಆ ಕ್ಯಾಶ್ನ ಹೆಂಗೆ ಡೆಲಿವರ್ ಮಾಡ್ತೀರಾ? ಯಾರಿಗೆ ಡೆಲಿವರ್ ಮಾಡ್ತೀರಾ? ಸರ್ ನಮ್ಮ ಒಂದು ಅಕೌಂಟ್ ಇರುತ್ತೆ ಅದಕ್ಕೆ. ಇವಾಗ ನಾವು ಕಲೆಕ್ಷನ್ ಮಾಡಿರೋದು ಇವಾಗ ಎಕ್ಸಾಂಪಲ್ ನಮಗೆ ಒಂದು ಲಿಮಿಟ್ ಅಂತ ಕೊಟ್ಟಿರ್ತಾರೆ. ಒಂದು 3,000, 4,000, 5,000 ಥರ ಲಿಮಿಟ್ಸ್ ಕೊಟ್ಟಿರ್ತಾರೆ. ಆ ಲಿಮಿಟ್ಸ್ ಆಗೋ ತನಕ ನಾವು ಯೂಸ್ ಮಾಡ್ಕೋಬೋದು. ಅದಾಗಿದ ತಕ್ಷಣ ಇಮಿಡಿಯೇಟ್ ಕ್ಯಾಶ್ ಅದು ನಾವು ಡಿಪಾಸಿಟ್ ಮಾಡಬೇಕು ಅಕೌಂಟ್ಗೆ. ಓಕೆ. ಡಿಪಾಸಿಟ್ ಮಾಡಿದ ತಕ್ಷಣ ನಮ್ಗೆ ಮತ್ತೆ ಬರುತ್ತೆ. ಇಲ್ಲಾಂದರೆ ಸ್ಟಾಪ್ ಆಗಿಬಿಡುತ್ತೆ ನಮ್ಗೆ ಆರ್ಡರ್ಸ್ ಬರೋದು. ಇವಾಗ 3,000 ಏನಿರುತ್ತೋ ಅದಾಗಿದ ತಕ್ಷಣ ₹1 ಜಾಸ್ತಿ ಇದ್ರು ಆ ಡೆಲಿವರಿ ಕೊಟ್ಟ ತಕ್ಷಣ ನಿಮಗೆ ಸ್ಟಾಪ್ ಆಗಿಬಿಡುತ್ತೆ, ಆರ್ಡರ್ ಬರಲ್ಲ. ನೀವು ಡಿಪಾಸಿಟ್ ಮಾಡೋ ತನಕ ಬರೋದಿಲ್ಲ. ಲಿಟ್ರಲಿ ಕೆಲಸ ಕಳ್ಕೊಂಡಂಗೆ ನೀವು. ಸರ್ ಒಂದೊಂದ್ಸತಿ ಏನಾಗುತ್ತೆ ಅಂದರೆ ನಾವು ರಾತ್ರಿ 10 ಗಂಟೆಯಲ್ಲಿ ಡೆಲಿವರೀಸ್ ಮಾಡ್ತಾ ಇರ್ತೀವಿ. ಆ ಟೈಮ್ ಆಗೋಯ್ತು ಅಂತ ಇಟ್ಕೊಳ್ಳಿ, ಇನ್ನು 1 ಆರ್ಡ್ರ್ 2 ಆರ್ಡ್ರ್ ಇರುತ್ತೆ. ಆ ಟೈಮಲ್ಲಿ ನಾವು ಕ್ಯಾಶ್ ಇದ್ದು ನಾವು ಎತ್ಕೊಂಡು ಡಿಪಾಸಿಟ್ ಮಾಡಿ ಇಲ್ಲ ಮಾಡಿ ಯಾರು ಅವರು ಝೊಮ್ಯಾಟೋಲ್ಲಿ ಯಾರೋ ಇರ್ತಾರೆ ಇಲ್ಲ ನೀವಂತರ ಯಾರು ಇರ್ತಾರೆ, ನಾವು ಹೋಗ್ಬಿಟ್ಟು ಸರ್ ಕ್ಯಾಶ್ ಕೊಡ್ತೀವಿ, ನಮ್ಗೆ ಸ್ವಲ್ಪ ಅರ್ಜೆಂಟಾಗಿ ಫೋನ್ಪೇ ಮಾಡಿ ಗೂಗಲ್ ಪೇ ಮಾಡಿ ಅಂತ ಕೇಳಿ ನಾವು ಅವ್ರಿಗೆ ರಿಕ್ವೆಸ್ಟ್ ಮಾಡಿ ಆಗಷ್ಟೊತ್ತಿಗೆ ನಮ್ಮದು ಅಲ್ಲಿ ಟೈಮ್ ಆಗೇ ಹೋಗಿರುತ್ತೆ ಸರ್ ಅಲ್ಲಿ. ಅಯ್ಯೋ ಅಂತ ಭಾಳ ಕಷ್ಟ ಇದೆ ನಿಮ್ಮ ಕೆಲಸ. ಇಟ್ಸ್ ನಾಟ್ ಈಸಿ ಸರ್. ಅದು ಹೆಂಗೆ ಅಂದರೆ ನಾವು ಈ ವಿಡಿಯೋ ಗೇಮ್ ಮಾಡೋ ಥರ ಆಡ್ತಿರ್ತೀವಿ. ಅವಾಗ ಈ ಕಾರ್ ರೇಸು ಬೈಕ್ ರೇಸ್ ಹಿಂಗೆ ಹೋಗ್ತಾ ಇರ್ತೀವ ನಾವು. ಆ ಟೈಮಲ್ಲಿ ಅದೇ ಥರ ಇರ್ತೀವಿ ಆ ಟೈಮಲ್ಲಿ. ಮತ್ತು ಈಗ ನೀವು ಇಷ್ಟೆಲ್ಲ ಕಷ್ಟಪಡ್ತಿರಲ್ಲ, ನಿಮಗೆ ಅವಾರ್ಡ್ಸ್ ಥರ ಏನಾದ್ರು ಕೊಡ್ತಾರಾ ನಿಮ್ಮ? ಸರ್ ಕೊಡ್ತಾರೆ. ಏನು ಅಂದರೆ ಇಷ್ಟು ಟಾರ್ಗೆಟ್ ರೀಚ್ ಮಾಡಿದ್ರೆ ಒಂದು ಪೆನ್ ಡ್ರೈವ್ ಇಲ್ಲ ಮೆಮೊರಿ ಕಾರ್ಡು ಇಲ್ಲಾಂದರೆ ಪವರ್ ಬ್ಯಾಂಕು, ಅದು ಯಾವುದೋ ₹300 ಪವರ್ ಬ್ಯಾಂಕ್ ಕೊಡ್ತಾರೆ. ಎಕ್ಸಾಂಪಲ್ ಟಿ ಶರ್ಟು ಜರ್ಕಿನ್ ಎಲ್ಲ ಬೇಕಂದ್ರು ನಾವು ಕಾಸು ಕೊಟ್ಟು ತಗೋಬೇಕು ಸರ್. 1,500 ಪೇ ಮಾಡ್ಬೇಕು ಸ್ಟಾರ್ಟಿಂಗ್. ಯೂನಿಫಾರ್ಮ್ಗೆ ಯೂನಿಫಾರ್ಮ್ ಹಾಕದೇ ಇದ್ರೆ ಒಂಥರ ಸಮಸ್ಯೆ. ಯೂನಿಫಾರ್ಮ್ ಹಾಕ್ಬೇಕು ಅಂದ್ರೆ ನೀವೇ ದುಡ್ಡು ತಗೊಂಡು ಹಾಕೋಬೇಕು. ಆಮೇಲೆ ಯೂನಿಫಾರ್ಮು ಪ್ರತಿ ಬೆಳಗ್ಗೆ ನಾವು ಲಾಗಿನ್ ಆಗಿದ ತಕ್ಷಣ ಯೂನಿಫಾರ್ಮ್ದು ಬ್ಯಾಗ್ದು ಫೋಟೋ ಕೊಡಬೇಕು. ಬ್ಯಾಗ್ ಮಸ್ಟ್ ಅಂಡ್ ಶೂಟ್ ಸರ್. ಬ್ಯಾಗ್ ₹400 ಫೈನು, ಟಿ ಶರ್ಟ್ ಇಲ್ಲ ₹200 ಫೈನು. ಸರ್ ಇದೊಂಥರ ಟು ಬಿ ಫ್ರ್ಯಾಂಕ್ ಹೇಳಬೇಕು ಅಂದರೆ ಡೆಲಿವರಿ ಬಾಯ್ ಆಗಿ ಕೆಲಸ ಮಾಡಿ ಮನೆ ನಡೆಸ್ತೀನಿ ಅಂತಂದರೆ ಯಾವುದೇ ಕಾರಣಕ್ಕೂ ಆಗಲ್ಲ ಸರ್. ಇದನ್ನೇ ನಂಬ್ಕೊಂಡು ಇದೇ ಜಾಬು ಬೆಳಗಿಂದ ಸಂಜೆ ತನಕ ಮಾಡಿಬಿಟ್ಟು ಗಾಡಿ ಖರ್ಚು, ಪೆಟ್ರೋಲ್ ಖರ್ಚು, ನಮ್ಮ ಊಟದ ಖರ್ಚು, ಮನೆ ಖರ್ಚು ಎಲ್ಲ ಮಾಡ್ತೀನಿ ಅಂದರೆ ಯಾವುದೇ ಕಾರಣಕ್ಕೂ ಆಗಲ್ಲ ಸರ್. ಏನೋ ಒಂದು ಪಾರ್ಟ್ ಟೈಮ್ ಆಗಿ ಅಂದರೆ ಬರುತ್ತೆ, ದುಡ್ಡು ಬರಲ್ಲ ಅಂತ ಹೇಳಲ್ಲ ಸರ್. ಅದರಿಂದನೇ ಮನೆ ಡಿಪೆಂಡ್ ಆಗಿ ಮಾಡ್ತೀನಿ ಅಂತಂದರೆ ಯಾವುದೇ ಕಾರಣಕ್ಕೂ ಆಗಲ್ಲ ಸರ್. ಮತ್ತು ಇವಾಗ ನೀವೆಲ್ಲರೂ ನಿಮ್ಮ ಮನಸ್ಸಲ್ಲಿ ಏನೋ ಒಂದು ಹೇಳ್ಕೋಬೇಕು, ನಾನು ಅಂದರೆ ಪಬ್ಲಿಕ್ಗೆ ಗೊತ್ತಾಗಬೇಕಿದು ಅನ್ನೋದು ಆ ಥರದ್ದು ಏನಾದ್ರು ಇದ್ದರೆ? ಸರ್ ಒಂದು ಹಂಬಲ್ ರಿಕ್ವೆಸ್ಟ್ ನಾನು ಜನರಲ್ ಪಬ್ಲಿಕ್ಕಿಗೆ ಏನು ಕೇಳ್ಕೊತೀನಿ ಅಂತಂದರೆ, ಫುಡ್ ಆರ್ಡ್ರ್ ಮಾಡೋರಿಗೆ, ಸರ್ ನಾನು ಮೊದಲು ಫುಡ್ ಡೆಲಿವರಿ ಮಾಡ್ತಾಯಿದ್ದೆ, ಇವಾಗ ನಾನು ಒಂದೊಳ್ಳೆ ಪೊಸಿಷನಿಗೆ ಬಂದಿದ್ದೀನಿ, ನಾನು ಇವಾಗ ಫುಡ್ ಆರ್ಡರ್ ಮಾಡ್ತೀನಿ ಅಪ್ಲಿಕೇಶನ್ ಯೂಸ್ ಮಾಡಿಕೊಂಡು. ಜನಕ್ಕೇನು ರಿಕ್ವೆಸ್ಟ್ ಮಾಡ್ತೀನಿ ನಾನು ಅಂತಂದರೆ, ಸರ್ ನಮ್ಮ ಮನೆ ಇರೋದು 1st ಫ್ಲೋರು, ನಾನು ಕೆಳಗಡೆ ಬಂದುಬಿಟ್ಟು ಡೆಲಿವರಿ ಬಾಯ್ಸಿಗೆ ವೆಯ್ಟ್ ಮಾಡಿಸ್ಬಾರ್ದು, ಅವ್ರದ್ದು ಇನ್ಸೆಂಟಿವ್ ಕಟ್ಟಾಗತ್ತೆ. ಯಾಕೆಂದ್ರೆ ನಾನು ಮಾಡಿದ್ದೆ ಸರ್, ನನಗೆ ಗೊತ್ತಿದೆ ಅದ್ರದ್ದು ಕಷ್ಟ ಏನು ಅಂತ. ಅದಕ್ಕಾಗಿ ನಾನು ಕೆಳಗಡೆ ಬಂದು ಇಸ್ಕೊಂಡು ಹೋಗ್ತೀನಿ. ಎಲ್ಲರಿಗೂ ಬರೋಕ್ಕಾಗತ್ತೆ ಅಂತ ನಾನು ಹೇಳಲ್ಲ ಸರ್. ಬರೋಕ್ಕಾಗೋರು ದಯವಿಟ್ಟು ಅವ್ರ ಮನೆ ಗೇಟ್ ಹತ್ರ ಆದರೂ ಬಂದುಬಿಟ್ಟು ಅವರಿಗೊಂದು ಸಪೋರ್ಟ್ ಮಾಡಿದ್ರೆ ಡೆಲಿವರಿ ಬಾಯ್ಸ್ಗೆ ಅವ್ರದ್ದು ಇನ್ಸೆಂಟಿವ್ ರೀಚ್ ಆಗೋದಕ್ಕೆ ತುಂಬ ಹೆಲ್ಪ್ಫುಲ್ ಆಗುತ್ತೆ ಅಂತ ಕೇಳ್ಕೊತೀನಿ ಸರ್. ವೆರಿ ನೈಸ್ ಪಾಯಿಂಟ್. ಅದು ಸತ್ಯ ಅದು. ಯಾಕಂದರೆ ಎಷ್ಟೊಂದೆಲ್ಲ ಕಷ್ಟಪಡೋದು ಇವರು ಆ ಇನ್ಸೆಂಟಿವ್ಗೇನೆ, ಏನೋ ಒಂಚೂರು ಎಕ್ಸ್ಟ್ರಾ ಅರ್ನಿಂಗ್ ಆಗುತ್ತೆ ಇನ್ಸೆಂಟಿವ್ ಬಂದರೆ ಅಂತ. ಆ ಇನ್ಸೆಂಟಿವ್ನ ಕಳಿಯೋ ಹಾಗೆ ಮಾಡಬಾರ್ದು ಪಬ್ಲಿಕ್ಕು. ಆಫ್ಟರ್ ಆಲ್ ನಿಮ್ಮ ಅವ್ರ ಸೇವೆ ಮಾಡೋಕ್ಕೆ ನೀವು ನಿಂತಿರೋದು. ಬಟ್ ಎಲ್ಲ ಒಂದು ಕಡೆ ಆರ್ಡ್ರ್ ಬಂದ ತಕ್ಷಣ ಕೆಳಗಡೆ ಇಳಿದು ಹೋಗಿ ಇಸ್ಕೊಳ್ಳೋದು, ಗೇಟ್ ಹತ್ರ ಹೋಗಿ ಇಸ್ಕೊಳ್ಳೋದು, ಒಂದು ಒಳ್ಳೆ ಮಾತಾಡೋದು, ಇದೆಲ್ಲ ಮಾನವೀಯತೆ. ಇದನ್ನು ಮಾಡಲೇಬೇಕು ಜನ ಅಂತ. ಸರ್ ಕೆಲವು ಸರ್ತೆ ಏನು ಮಾಡ್ತಾರೆ ಅಂದರೆ ಮನುಷ್ಯ ಹತ್ರನೇ ಇಲ್ಲಂಗೆ ಮಾತಾಡ್ತಾರೆ. ನಾವು ಮನುಷ್ಯರಲ್ಲ ಅನ್ನೋ ಥರ ಅವ್ರು ಮಾತಾಡ್ತಾರೆ. ಅದು ಸ್ವಲ್ಪ ಅವಾಯ್ಡ್ ಆಗಬೇಕು. ಯಾಕಂದರೆ ನಾವು ಟೈಮ್ ಕೊಟ್ಟಿಲ್ಲ ಅಂದರೆ ಅವ್ರು ಊಟ ಮಾಡೋದಿಲ್ಲ ಸರ್. ಅದು ಕರೆಕ್ಟ್. ನಾವು ಟೈಮ್ಗೆ ನಾವು ಬಿದ್ವೋ ಹೋಗ್ತೀವಿ, ಕೊಟ್ಬಿಟ್ಟು ಬರ್ತೀವಿ. ಅವರು ಮಾನವತೆಯೇ ಇರೋಲ್ಲ. ಬಾರ ಹತ್ಕೊಂಬರ, ಇಲ್ಲ ಕಂಪ್ಲೇಂಟ್ ಮಾಡ್ತೀನೋ, ಹಿಂಗೆ ರೇಟಿಂಗ್ ಕೊಡಲ್ಲ ಅಂದಾಗ ನಮಗೊಂಥರ ಬೇಜಾರಾಗ್ತಾರೆ ಸರ್. ಅಷ್ಟು ಕಷ್ಟ ಬಿದ್ದು
ಅವ್ರಿಗೋಸ್ಕರ ಎತ್ಕೊಂಡ್ಬಂದಾಗ ಹಂಗಂತ ನಮ್ಗೆ ಬೇಜಾರಾಗುತ್ತಲ್ವಾ. ಸತ್ಯ ಅದು ಭಾಳ ತಪ್ಪದು. ಈ ನೈಟ್ ಟೈಮಲ್ಲಿ ಒಂದು ಸ್ವಲ್ಪ ಆರ್ಡರ್ ಬರುತ್ತೆ ಸರ್. ಆರ್ಡ್ರ್ ಬರೋದಂತಂದರೆ ಈ ಬ್ಯಾಚುಲರ್ಸ್ ಈ ಪಾರ್ಟಿಗಳು ಎಲ್ಲ ಮಾಡಿಕೊಂಡು ಈ ಥರ ಆರ್ಡ್ರ್ ಮಾಡಿಬಿಡ್ತಾರೆ. ಆಗೇನಾಗುತ್ತೆ, ನಾವು ಡೆಲಿವರಿ ಕೊಡೋ ಟೈಮಲ್ಲಿ ಏನು ಮಾಡ್ತಾರೆ, ಅಮೌಂಟ್ ಕೊಡೋಲ್ಲ, ಫೇಕ್ ಆರ್ಡ್ರ್ ಥರ ಮಾಡಿಬಿಡ್ತಾರೆ. ಅಲ್ಲಿ ಹೋದ್ಮೇಲೆ ಅವರೆಲ್ಲ ಇದು ಮಾಡೋದೇ ಕೊಡೋಲ್ಲ. ಸೇಮ್ ಅದು ತುಂಬಾ ಜಾಸ್ತಿ ಇತ್ತು, ಈಗಿಲ್ಲ, ಮುಂಚೆ ಜಾಸ್ತಿ ಇದೆ. ಅದು ಸ್ವಲ್ಪ ಅವಾಯ್ಡ್ ಮಾಡ್ಬೇಕು ಸರ್. ಜನ ಅದನ್ನು ಅರ್ಥ ಮಾಡ್ಕೋಬೇಕು ಅಷ್ಟೇ. ಈ ಜಾಸ್ತಿ ಈ ಬ್ಯಾಚುಲರ್ಸ್ ಹುಡುಗರದ್ದೇ ಸ್ವಲ್ಪ ಇದಾಗುತ್ತೆ, ನೈಟ್ ಸಮಸ್ಯೆ. ಈ ಪಾರ್ಟಿಗಳು ಇದು ಮಾಡ್ತಾರೆ, ಎಲ್ಲ ನಾನ್ ವೆಜ್ ಸ್ವಲ್ಪ ಆರ್ಡ್ರ್ ಮಾಡಿಬಿಡ್ತಾರೆ. ನಮಗೆ ಏನೋ ಆರ್ಡ್ರ್ ಕೆಲಸ ಸಿಕ್ಕಿದೆ ಅಂದ್ಬಿಟ್ಟು ನಾವೊಂದು ಇದ್ರ ಮೇಲೆ ಹೋಗ್ಬಿಡ್ತೀವಿ. ಅಲ್ಲಿಗೆ ಹೋದಾಗ ಸ್ವಲ್ಪ ಸಮಸ್ಯೆ ಒಂದೊಂದು ಟೈಮಲ್ಲಿ. ಸರ್ ಕೆಲವೊಂದು ಸತಿ ಈ ನೈಟ್ ಟೈಮ್ಸಲ್ಲಿ ಆರ್ಡರ್ಸ್ ಬೀಳುತ್ತೆ. ಈ ಕಾಟನ್ಪೇಟೆ ಉಪ್ಪರ್ಪೇಟೆ ಹತ್ರ ಎಲ್ಲ ನಾವು ಹೋದಾಗ ಡೆಲಿವರೀಸ್ ಕೊಟ್ಟಾಗ ಹೋದಾಗ ನೈಟ್ ಟೈಮ್ಸಲ್ಲಿ ವಾಚು, ಮೊಬೈಲು, ಕ್ಯಾಶು, ಫುಡ್ಡು ಕಿತ್ಕೊಂಡು ಕಳಿಸ್ತಾರೆ. ಹೌದಾ? ಗುಂಡ ಎಲಿಮೆಂಟ್ಗಳು ರಾತ್ರಿ ಸರ್ ಒಂದೊಂದ್ಸಲ ಗಾಡಿ ಕಿತ್ಕೊಂಡು ಕಳಿಸ್ತಾರೆ. ಗಾಡಿನೂ ಕಿತ್ಕೊಂಡು ಕಳಿಸ್ತಾರೆ. ಕಂಪ್ಲೇಂಟ್ ಮಾಡ್ತೀಯ, ಯಾರ ತರ ಮಾಡ್ತೀಯ ಮಾಡೋದು ಅಂತಾರೆ. ಅಯ್ಯಯ್ಯೋ, ಎಷ್ಟೋ ಪ್ರಾಣಕ್ಕೆ ರಿಸ್ಕ್ ಅಲ್ರಿ ಸರ್. ರಾತ್ರಿ 10 ಗಂಟೆ 11 ಗಂಟೆ ಮೇಲೆ ಮಾಡೋದು ಸಖತ್ ರಿಸ್ಕೆ ಸರ್ ಅದು. ಚಾಕು ಎತ್ಕೊಬತ್ತಾರೆ ಸರ್, ಚುಚ್ಚಿಬಿಡ್ತಾರೆ. ಹಿಂಗೆ ಕೊಡಲ್ವಾ? ಸೊ ನಾವೇನು ಮಾಡೋಕ್ಕ, ಸೊ ತಗೊಳ್ಳಿ ಅಂತ ಕೊಟ್ಟು ಬರ್ತಿರ್ತೀವಿ. ಆಗಿದೆ ಸರ್. ಅಂದರೆ ಯಾರು ಇಲ್ದಿರೋ ಟೈಮ್, ಅಂದರೆ ಇವಾಗ ನೈಟಲ್ಲಿ ಎಲ್ಲ ಕಡೆ ಕತ್ಲಿರುತ್ತೆ. ಕೆಲವರು ಒಂದು ಕಡೆ ಓಡಾಡ್ತಾ ಇರ್ತಾರೆ, ಓಡಾಡ್ತಾರಲ್ಲ. ಓಡಾಡ್ತಾ ಇರೋ ಜಾಗಕ್ಕೆ ಅವರು ನಾನು ಈ ಕಡೆ ಇದ್ದೀನಿ ಬಾ, ಈ ಕಡೆ ಇದ್ದೀನಿ ಬಾ ಅಂತಾನೆ ಕರ್ಸ್ಕೊತಾರೆ. ಅಬ್ಬಾ, ಈ ಥರನೂ ನಡೆಯುತ್ತೆ. ಆ ಕಡೆ ಅಲ್ಲಿಗೆ ಹೋದಾಗ ಆ ಥರ ಮಾಡೋ ಚಾನ್ಸಸ್ ಇರುತ್ತೆ. ಅವಾಗ ಏನು ಮಾಡೋಕ್ಕಾಗಲ್ಲ, ಊಟ ಕೊಟ್ಬಿಟ್ಟು ಬರ್ತಾ ಇರ್ಬೇಕು ಸರ್. ಸರ್ ಒಂದೆರಡು ಸತಿ ಆ ಥರ ಆಗೋ ಸಿಚುವೇಶನ್ ಇತ್ತು. ನಾನು ತಪ್ಪಿಸ್ಕೊಂಡು ಬಂದ್ಬಿಟ್ಟು ಅಣ್ಣ ಅಲ್ಲೇ ಇದೀನಿ ನೋಡಿ, ಬಂದೆ ಅಂತ ಹೇಳ್ಬಿಟ್ಟು ಆ ಥರ ಮಾಡ್ಕೊಂಡು ಬಂದಿ ಸರ್. ಸೊ ಒಂದು ನಾವಿಲ್ಲಿ ಅರ್ಥ ಮಾಡ್ಕೋಬೇಕಾದ್ದೇನೆಂದರೆ, ನೋಡಿ ಇವರು ತಮ್ಮ ಜೀವನವನ್ನೇ ಅಂದರೆ ಒಂಥರ ಲೈಫ್ ಎಟ್ ಸ್ಟೇಕ್ ಅಂತಾರಲ್ಲ, ಆ ಥರ ಸನ್ನಿವೇಶದಲ್ಲೂ ಕೂಡ ಇವರು ಡೆಲಿವರ್ ಮಾಡೋಕ್ಕೆ ಹೊರಡ್ತಾರೆ ಅಂದರೆ ನಿಜವಾಗ್ಲೂ ನಾವೆಲ್ಲ ಆಭಾರಿಯಾಗಿರ್ಬೇಕು ಇವರಿಗೆ. ಆ್ಯಂಡ್ ವಿ ಶುಡ್ ಸಿನ್ಸಿಯರ್ಲಿ ಥ್ಯಾಂಕ್ ದೆಮ್ ಫಾರ್ ದೇರ್ ಸರ್ವಿಸ್. ನಾವು ಅದನ್ನು ಮಾಡ್ದಿರಾ ಇನ್ಹ್ಯೂಮನ್ ಆಗಿ ಬಿಹೇವ್ ಮಾಡೋದು ಭಾಳ ತಪ್ಪು ಅಂತ ನನ್ನ ಅಭಿಪ್ರಾಯ. ಎನಿವೆ, ಇವತ್ತು ನೀವೆಲ್ಲ ನಮ್ಮ ಪಾಕಶಾಲಾ ಡೈರೀಸಿಗೆ ಬಂದಿದ್ದು ಭಾಳ ಖುಷಿಯಾಯಿತು. ನಿಮ್ಮ ಜೊತೆ ಒಂದು ಎಪಿಸೋಡ್ ಮಾಡಿದ ಮೇಲೆ ಪಾಕಶಾಲಾ ಡೈರೀಸ್ಗೆ ಒಂದು ಸ್ಪೆಷಲ್ ಗೌರವ ಸಿಕ್ತು ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ನಿಮ್ಮ ಬವಣೆ ಏನು, ನಿಮ್ಮ ಸಮಸ್ಯೆ ಏನು ಅನ್ನೋದನ್ನು ಜನಕ್ಕೆ ಅರ್ಥ ಆಗಿ ಜನ ಅದರಿಂದ ನೀವು ತಿದ್ದುಕೊಂಡ್ರೆ ನಾವು ಮಾಡಿದ ಕೆಲಸ ಸಾರ್ಥಕ ಆಗುತ್ತೆ. ಸೊ ಐ ಥ್ಯಾಂಕ್ ಯು ವೆರಿ ಮಚ್. ನಾನು ಪಾಕಶಾಲಾ ಡೈರೀಸ್ನವ್ರಿಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಇಂಥ ಒಂದು ಎಪಿಸೋಡ್ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಭಾಳ ಖುಷಿಯಾಯಿತು ನಿಮ್ಮ ಜೊತೆ ಮಾತಾಡಿದ್ದು. ನೀವು ನಿಮ್ಮ ಜೀವನದಲ್ಲಿ ಏನೇನು ಕನಸು ಕಂಡಿದ್ರು ಆ ಕನಸುಗಳೆಲ್ಲ ನೆನೆಸಾಗಲಿ, ಆ್ಯಂಡ್ ನಿಮ್ಮ ಕೆಲಸದಲ್ಲಿ ಉತ್ತೀರ್ಣರಾಗಲಿ ಅಂತ ಹೇಳಿ, ನಿಮಗೆ ಎಲ್ಲ ರೀತಿಯ ಸೌಲಭ್ಯಗಳು ಸಿಗಲಿ ಅಂತ ಹೇಳಿ, ಆದಷ್ಟು ಬೇಗ ನಮ್ಮ ಸರ್ಕಾರ ಈ ಒಂದು ಇಂಡಸ್ಟ್ರಿ, ಈ ವೃತ್ತಿಯನ್ನು ಒಂದು ಇಂಡಸ್ಟ್ರಿ ಅಂತ ಕನ್ಸಿಡರ್ ಮಾಡಿ ನಿಮಗೊಂದಷ್ಟು ಫೆಸಿಲಿಟೀಸ್ ಮಾಡಿಕೊಡ್ಲಿ ಅಂತ ಆಶಿಸ್ತೀನಿ. ಐ ವಿಶ್ ಯು ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್ ಬಂದಿದ್ದ ಕಾರ್ಯಕ್ರಮ. ಥ್ಯಾಂಕ್ ಯು.